5 ದಿವಸಗಳಿಂದ ನಡೆದ ಈ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ನಿರಂತರ ಅಭಿಮಾನಿಗಳು, ಹಿಂದೆಯೂ ಈ ಭಗವದ್ಗೀತಾ ಪ್ರವಚನ ಮಾಲಿಕೆಗಳನ್ನು ಪ್ರಾಯೋಜನ ಮಾಡಿದ್ದವರು ಶ್ರೀ ಚಂದ್ರಶೇಖರ ಶೆಟ್ಟಿ ಮತ್ತು ಶ್ರೀಮತಿ ಚಂದ್ರಶೇಖರ ಶೆಟ್ಟಿ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಆರಂಭದಲ್ಲಿ ಸೂಚಿಸಿದ ಹಾಗೆ ತತ್ಪದಾರ್ಥನಿಷ್ಠವಾದ ಉಪಾಸನಾ ಷಟ್ಕ ಅಥವಾ ಸಾಧನಾ ಷಟ್ಕ ಅಂತಲೂ ಕರೆದಿರುವ ಈ 2ನೇ ಷಟ್ಕದ ಜ್ಞಾನ ವಿಜ್ಞಾನ ಯೋಗ ಅನ್ನುವ 7ನೇ ಅಧ್ಯಾಯದಲ್ಲಿ ಅಂತರ್ಗತವಾದ ವಿಷಯಗಳ ವ್ಯಾಖ್ಯಾನ ನಡೆದಿದೆ. ಜ್ಞಾನ ವಿಜ್ಞಾನ ಇವುಗಳ ಅರ್ಥಭೇದದ ಪರಾಮರ್ಶನೆಯಿಂದಲೇ ಅಧ್ಯಾಯ ಪ್ರಾರಂಭ ಆಗಿದೆ. ಜ್ಞಾನ ಅನ್ನೋ ಮಾತು ಒಂದು ಅರ್ಥದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿ ಬಂದಿದೆ. ವಿಜ್ಞಾನ ಅನ್ನುವ ಮಾತು ಈಚಿನ ಕಾಲದಲ್ಲಿ ಕೆಲವು ವಿಶೇಷ ಅರ್ಥ ನಿರ್ದೇಶಗಳನ್ನು ಪಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಚಲಿತ ಶಬ್ದಗಳಿಗೆ ಅಧ್ಯಾತ್ಮವಿದ್ಯೆಯ ಸಂದರ್ಭದಲ್ಲಿ ಸಂಗತವಾಗಿರುವ ವಿಶೇಷ ಅರ್ಥಗಳ ಪರಿಚಯದ ಅವಶ್ಯಕತೆ ಬಂದಿದೆ. ಅದಕ್ಕೋಸ್ಕರ ಆರಂಭದಲ್ಲಿಯೇ ಭಗವತ್ಪಾದರು ವಿಜ್ಞಾನ ಅನ್ನುವ ಸಂಕೇತಕ್ಕೆ ಸ್ವಾನುಭವ ಅಂತ ಅರ್ಥ ನಿರೂಪಣೆ ಮಾಡಿದ್ದಾರೆ. ಯಾಕೆ ಹೇಳಿದೆ ಅಂದರೆ, ವೇದಾಂತ ದರ್ಶನ ಅಪೇಕ್ಷಿಸಿದ ಪರಿಭಾಷೆಯ ವಿಕಸನ ಕೂಡ ಗೀತಾಚಾರ್ಯರಿಂದ ಭಗವತ್ಪಾದರಿಂದ ಆಯಿತು. ಇದನ್ನು ನಾವು ಗಮನಿಸಬೇಕು. ಈಶ್ವರಿ ಮಾಯಾಶಕ್ತಿಯ 8 ಅಭಿವ್ಯಕ್ತಿಗಳು, ಅವುಗಳ ವಿಶೇಷ ಗುಣಧರ್ಮಗಳು ಮೊದಲಾದ ಆಧಾರ ರೂಪದ ಶಾಸ್ತ್ರ ವಿವರಗಳು ಇಲ್ಲಿ ವಿವರಣೆಗೊಂಡವು. ಜ್ಞಾನಾನುಸಂಧಾನಪೂರ್ವಕವಾದ ಶ್ರದ್ಧೆ ಭಕ್ತಿಗಳೆಂಬ ಸಾಧನಗಳ ಮೂಲಕ ದ್ವಂದ್ವ ಮೋಹವನ್ನು ನೀಗಿಕೊಂಡು ಆತ್ಮಭಾವದ ಸರ್ವಾತ್ಮಕತ್ವದ ಸಾಕ್ಷಾತ್ಕರಣಕ್ಕೆ ಅರ್ಹತೆ ಗಳಿಸಲಾಗತ್ತೆ ಅನ್ನುವ ಭರವಸೆಯನ್ನು ಈ ಅಧ್ಯಾಯ ಘೋಷಣೆ ಮಾಡಿದೆ. ಗೀತೆ ನಮಗೆ ಪರಂಪರಾಗತವಾಗಿ ಬಂದಿದೆ ಅನ್ನೋ ಅಷ್ಟೇ ಕಾರಣದಿಂದ ಅದು ಆದರಣೆ ಪಡ್ಕೊಂಡಿಲ್ಲ. ಭೌತಶಾಸ್ತ್ರ ನಿಯಮಗಳ ಹಾಗೆ ಇಲ್ಲಿಯ ಪ್ರತಿಪಾದನೆ ಜಗತ್ತಿನ ಎಲ್ಲ ದೇಶಗಳಿಗೆ ಎಲ್ಲ ಕಾಲಗಳಿಗೆ ಅನ್ವಯವಾಗಿದೆ ಅನ್ನುವ ಕಾರಣದಿಂದ ಅದಕ್ಕೆ ಮಹತ್ವ ಬಂದಿದೆ. ಗೀತೆಯ ಸಾರ್ವದೇಶಿಕತೆಯನ್ನು ಸಾಕ್ಷ್ಯಪಡಿಸುವ ಈಚಿನ ಒಂದು ಘಟನೆಯನ್ನು ಸ್ಮರಿಸ್ತೇನೆ. ಹೀಗೆ 15 ವರ್ಷ ಹಿಂದೆ ಭಾರತದಿಂದ ಟರ್ಕಿ ದೇಶಕ್ಕೆ, ಅದು ಮುಸ್ಲಿಂ ದೇಶ ನಮಗೆ ಗೊತ್ತಿದೆ, ಟರ್ಕಿ ದೇಶಕ್ಕೆ ಪ್ರವಾಸಕ್ಕೋಸ್ಕರ ಹೋಗಿದ್ದರು ನಮ್ಮ ದೇಶದ ಅತ್ಯಂತ ಪ್ರಸಿದ್ಧ ಅಂಕಣಕಾರರಲ್ಲೊಬ್ಬರು ಸಯೀದ್ ನಖ್ವಿ ಅವರು. ಆ ಮುಸ್ಲಿಂ ದೇಶದ ಟರ್ಕಿ ಅದರ ಪ್ರಧಾನಮಂತ್ರಿ ಬುಲೆಂಟ್ ಎಸೆವಿಟ್ ಅನ್ನೋ ಆತ ಸಯೀದ್ ನಖ್ವಿ ಅವರಿಗೆ ಹೇಳಿದ, ತನಗೆ ವಿಷಮ ಸನ್ನಿವೇಶಗಳು ಒದಗಿದಾಗಲೆಲ್ಲ ಭಗವದ್ಗೀತೆಯಿಂದ ನೆರವು ದೊರೆತಿದೆ. ಆತ ಸಂಸ್ಕೃತ ಭಾಷೆಯನ್ನು ಕಲಿತು ತನ್ನ ಸ್ವಂತ ಉಪಯೋಗಕ್ಕೋಸ್ಕರ ಗೀತೆಯ ಅನೇಕ ಭಾಗಗಳನ್ನು ಅಲ್ಲಿಯ ಸ್ಥಳೀಯ ಭಾಷೆಗೆ ಅನುವಾದ ಮಾಡಿ ಇಟ್ಕೊಂಡಿದ್ದ. ರಾಷ್ಟ್ರದ ರಕ್ಷಣೆಗೋಸ್ಕರ ಯುದ್ಧದಲ್ಲಿ ತೊಡಗುವ ಪ್ರಸಂಗಗಳು ಬಂದಾಗ ಹಾಗೂ ಇತರ ಸಂದರ್ಭಗಳಲ್ಲಿ ಆತನಿಗೆ ಗೀತೆಯ ಕರ್ತವ್ಯಾಚರಣೆಯ ಬೋಧನೆ ನೆರವಿಗೆ ಬಂದಿತ್ತು ಅಂತ ಆತ ಸಯೀದ್ ನಖ್ವಿ ಅವರಿಗೆ ಹೇಳಿದ. ಆತ ಮುಸ್ಲಿಂ ದೇಶದ ಪ್ರಧಾನಿ. ಐ ಆಮ್ ಸ್ಟಿಲ್ ಟ್ರಾನ್ಸ್ಲೇಟಿಂಗ್ ಇಟ್ ಫಾರ್ ಮೈ ಓನ್ ಸೆಲ್ಫ್ ಎಜುಕೇಷನ್. ಗೀತಾ ಶೋಸ್ ಮೀ ದ ಮೀನ್ಸ್ ಆಫ್ ಸಾಲ್ವಿಂಗ್ ಸರ್ಟನ್ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಐ ಕೀಪ್ ಆ್ಯಡಿಂಗ್ ಟು ಮೈ ಟ್ರಾನ್ಸ್ಲೇಷನ್ಸ್ ಅಂತ ಆತ ಸಯೀದ್ ನಖ್ವಿ ಅವರಿಗೆ ಹೇಳಿದ. ಜಗತ್ತಿನ ಇತರ ಚಿಂತನಧಾರೆಗಳು ಕಷ್ಟಪಟ್ಟು ಕಂಡುಕೊಳ್ಳೋದಕ್ಕೆ ಯತ್ನಿಸ್ತಾ ಇರುವ ಜೀವನ ತತ್ವಗಳನ್ನು 5000 ವರ್ಷಗಳ ಹಿಂದೆಯೇ ಭಗವದ್ಗೀತೆ ನಮಗೆ ತಿಳಿಸಿಕೊಟ್ಟಿದೆ. ಆ ತತ್ವಗಳ ಅನುಸಂಧಾನದಿಂದ ನಮ್ಮ ಬದುಕಿನಲ್ಲಿ ಸಾರ್ಥಕತೆ ಕಂಡುಕೊಳ್ಳೋಣ ಅಂತ ಅರಿಕೆ ಮಾಡ್ತಾ
ನಮ್ಮ ಈ ಪಯಣದಲ್ಲಿ ನಮಗೆ ಪಥದರ್ಶನ ಮಾಡ್ತಾ ಬಂದಿರುವ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಪ್ರಾಯೋಜಕರಾದಂತಹ ಶ್ರೀ ಚಂದ್ರಶೇಖರ ಶೆಟ್ಟಿ ಮತ್ತು ಶ್ರೀಮತಿ ಚಂದ್ರಶೇಖರ ಶೆಟ್ಟಿ ದಂಪತಿಗಳವರೇ, ಎಲ್ಲ ಹಿರಿಯ ಶ್ರೋತೃ ಬಂಧುಗಳೇ, ನಾನು ಹೇಳಬೇಕಾದಂಥ ಕೃತಜ್ಞತೆಯನ್ನು ಉಪನ್ಯಾಸದ ಕೊನೆಯ ಸಮಯದಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ಮತ್ತೆ ನೇರವಾಗಿ ವಿಷಯದ ಕಡೆಗೆ ಹೊರಡ್ತಾ ಇದ್ದೇನೆ. ನಿನ್ನೆ ದಿವಸ ಈ 19ನೆಯ ಶ್ಲೋಕದ ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ. ಅಲ್ಲಿ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಎನ್ನುವಂತಹ ಮಾತನ್ನು ನಾವು ನೋಡಿದ್ದೇವೆ. ಇದೆಲ್ಲವುದೂ ಸಹ ವಾಸುದೇವಾತ್ಮಕವಾದದ್ದು. ಅವನನ್ನು ಬಿಟ್ಟರೆ ಇನ್ನು ಇಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಜ್ಞಾನಿಯಾದವನು ವಿಚಾರ ಮಾಡ್ತಾನೆ. ಅಂತಹ ಜ್ಞಾನಿ ಬಹಳ ದುರ್ಲಭ. ಅವನು ನನಗಿಂತ ಬೇರೆ ಅಲ್ಲ, ಅವನೇ ನಾನು, ನಾನೇ ಅವನು ಎನ್ನುವಂಥ ಮಾತನ್ನು ಹೇಳಿದ ಕೃಷ್ಣ. ಅದಕ್ಕೆ ಪೂರಕವಾಗಿ ನಾನು ಹೇಳಿದ್ದೆ ಒಂದು ಕಥೆಯ ರೂಪದಲ್ಲಿ, ಅಧಿಷ್ಠಾನವನ್ನು ನೋಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕೇ ಅಷ್ಟೇ ಹೊರತುನು ಅಧ್ಯಸ್ಥವಾದದ್ದನ್ನು ನೋಡುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಅಧ್ಯಾತ್ಮದ ದಾರಿಯಲ್ಲಿ ಹೋಗುವವರು ಎಲ್ಲರೂ ಅಲ್ಲ. ಹಾಗೆ ನೋಡುವುದೇ ಅಂದರೆ ಅಧಿಷ್ಠಾನವಾದದ್ದನ್ನು ನೋಡುವುದೇ ನಿಜವಾದ ಅಧ್ಯಾತ್ಮ ಜ್ಞಾನ ಎನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಚೀನರು ಹೇಳಿದಂತಹ ಒಂದು ಮಾತು, ಇಂಥ ಜ್ಞಾನ ಇಲ್ಲದೇ ಇರುವಂಥ ಮನುಷ್ಯ ಅವನು ಪಶುಗಳಿಗೆ ಸಮಾನ, ಜ್ಞಾನೇನ ವಿಹೀನಃ ಪಶುಭಿಃ ಸಮಾನಃ ಅಂತ. ಈ ಮಾತಿನ ಅರ್ಥ ನಮಗೆ ಸ್ಪಷ್ಟ ಆಗಬೇಕಿದ್ದರೆ ಸ್ವಲ್ಪ ಹಿಂದಿನಿಂದ ಬರಬೇಕು ನಾವು. ಪ್ರಪಂಚದಲ್ಲಿ ಒಂದೊಂದು ಪ್ರಾಣಿಗೂ ಒಂದೊಂದು ಹಿನ್ನೆಲೆಯಿಂದಾಗಿ ಬೆಲೆ. ಉದಾಹರಣೆಗೆ ಜಿಂಕೆಗೆ ಬೆಲೆ ಯಾಕೆ ಅಂದರೆ ಅದರ ಚರ್ಮದಿಂದಾಗಿ ಅದಕ್ಕೆ ಬೆಲೆ. ಆನೆಗೆ ಯಾಕೆ ಬೆಲೆ ಅಂದರೆ ಅದರ ದಂತದಿಂದಾಗಿ, ಅದರ ಶಕ್ತಿಯಿಂದಾಗಿ ಅದಕ್ಕೆ ಬೆಲೆ. ಹಸುವಿಗೆ ಯಾಕೆ ಬೆಲೆ ಅಂದರೆ ಅದು ಕೊಡುವಂತಹ ಅಮೃತ ತುಲ್ಯವಾದಂತಹ ಹಾಲಿನಿಂದಾಗಿ ಅದಕ್ಕೆ ಬೆಲೆ. ಹೀಗೆ ಒಂದೊಂದು ಒಂದೊಂದು ಪ್ರಾಣಿಗಳಿಗೂ ಸಹ ಅವುಗಳಲ್ಲಿರುವಂಥ ವಿಶಿಷ್ಟ ಗುಣಧರ್ಮಗಳಿಂದಾಗಿ ಅವು ಗುರುತಿಸಿಕೊಂಡಿವೆ, ಅವುಗಳಿಗೆ ಬೆಲೆ ಇದೆ. ಆದರೆ ಶಾಸ್ತ್ರಕಾರರು ಕೇಳ್ತಾರೆ, ಮನುಷ್ಯನಿಗೆ ಯಾವುದರಿಂದಾಗಿ ಬೆಲೆ? ಇದು ನಮ್ಮನ್ನು ಕಾಡುವಂತಹ ಪ್ರಶ್ನೆ. ಏನಿದೆ ಅಂತ ಮನುಷ್ಯನಿಗೆ ಬೆಲೆ ಕೊಡಬೇಕು? ಇದರ ಸ್ವಲ್ಪ ಒಳ ಅರ್ಥವನ್ನು ಈ ಮಾತು ಹೇಳುತ್ತೆ. ಜ್ಞಾನೇನ ವಿಹೀನಃ ಪಶುಭಿಃ ಸಮಾನಃ, ಜ್ಞಾನೇನ ಹೀನಃ ಪಶುಭಿಃ ಸಮಾನಃ ಅಂತ. ಅಂದರೆ ಮನುಷ್ಯನಿಗೆ ಅವನಲ್ಲಿರುವಂಥ ಅಧ್ಯಾತ್ಮ ಜ್ಞಾನದಿಂದಾಗಿಯೇ ಬೆಲೆ.
ಅದಿಲ್ಲ ಅಂತಾದರೆ ಅವನಿಗೆ ಬೆಲೆ ಇಲ್ಲ. ಯಾಕೆಂದರೆ ಕರಚರಣಾದಿ ಅವಯವಗಳು ಎಲ್ಲರಿಗೂ ಸಮಾನ. ಹೀಗಿದ್ದಾಗ ಅವನಲ್ಲಿರುವಂಥ ವಿಶಿಷ್ಟತೆ ಏನು ಅಂದರೆ ಅಧ್ಯಾತ್ಮ ಜ್ಞಾನವೇ ಅವನಲ್ಲಿ ಇರಬೇಕಾದಂಥ ಒಂದು ವಿಶಿಷ್ಟವಾದ ಸಂಪತ್ತು. ಹಾಗಾಗಿ ಆ ಜ್ಞಾನವನ್ನು ಮನುಷ್ಯ ಪಡೆದೇ ಇದ್ದರೆ ಅವನು ಮನುಷ್ಯ ಅಂತ ಕರೆಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಶಾಸ್ತ್ರಕಾರರು ಈ ಮಾತನ್ನು ಹೇಳಿದರು. ಹಾಗಾಗಿ ಇಷ್ಟೆಲ್ಲ ಹೇಳಿದ ಮೇಲೆ ಗೀತೆ ನಮಗೆ ಹೇಳಿದ ಮಾತು ಏನು ಅಂದರೆ ಅಧಿಷ್ಠಾನವನ್ನು ನೋಡು, ಅಧ್ಯಸ್ಥವಾದದ್ದನ್ನು, ಆರೋಪಿತವಾದದ್ದನ್ನು ನೋಡಬೇಡ. ಆರೋಪಿತವಾದದ್ದು ಅಂದ ತಕ್ಷಣ ಅಲ್ಲೆಲ್ಲ ವಿಷಮತೆ ಇರ್ತದೆ. ವಿಷಮತೆಯನ್ನು ಕಟ್ಕೊಂಡು ಹೋದಾಗ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುವುದಿಲ್ಲ. ಏಕತೆಯಲ್ಲಿಯೇ ಸಮಾಧಾನ. ಅದು ಸಿಗಬೇಕು ಅಂತಾದರೆ ನೀನು ಅಧಿಷ್ಠಾನವನ್ನು ನೋಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇಷ್ಟು ಹೇಳಿದಾಗ ಅಂದರೆ ಏನು ಹೇಳ್ದಂಗಾಯ್ತು, ಆತ್ಮೈವೇದಂ ಇದಂ ಸರ್ವಂ ವಾಸುದೇವ ಸರ್ವಂ ಇತಿ ಅಂತೆಲ್ಲ ಶ್ರುತಿ ಹೇಳಿದ್ದು, ಗೀತಾಚಾರ್ಯ ಹೇಳಿದ್ದು ಎಲ್ಲವನ್ನು ಕೇಳಿ ಆದಮೇಲೆ ಈಗ ಅರ್ಜುನನಿಗೆ ಒಂದು ಸಂಶಯ ಬಂತು. ಕೃಷ್ಣ ಆತ್ಮೈವೇದಂ ಇದಂ ಸರ್ವಂ ಅಥವಾ ವಾಸುದೇವ ಸರ್ವಮಿತಿ ಅಂತ ತಿಳಿಬೇಕು ಅಂತ ನೀನು ಹೇಳಿದೆಯಲ್ಲ, ಹೀಗೆ ನೀನು ಹೇಳಿ ಆದ ಮೇಲೂ ಸಹ ಅಥವಾ ಉಪನಿಷತ್ತಿನ ಮಾತುಗಳು ನೀನು ಹೇಳುವುದಕ್ಕಿಂತ ಮೊದಲೇ ಇದೇ ಅರ್ಥದ ಮಾತನ್ನು ಹೇಳಿವೆ. ಆದ್ರೂ ಸಹ ಜನ ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಧಿಷ್ಠಾನವಾದದ್ದನ್ನೇ ನೋಡುವುದನ್ನು ಬಿಟ್ಟಿದ್ದಾರಲ್ಲ, ಯಾಕೆ? ಅದಕ್ಕೆ ಕಾರಣ ಹೇಳು ನನಗೆ. ಹಾಗೆ ಅಧಿಷ್ಠಾನವನ್ನು ನೋಡೋದನ್ನು ಬಿಟ್ಟು ಅವರು ಆರೋಪಿತವಾದದ್ದನ್ನೇ ನೋಡುವುದಕ್ಕೆ ಏನು ಕಾರಣ? ಆಚಾರ್ಯ ಶಂಕರರು ಈ 20ನೆಯ ಶ್ಲೋಕಕ್ಕೆ ಅದು ಯಾಕೆ ಉಪಕ್ರಮ ಆಯಿತು ಅನ್ನೋದು ಕೇಳೋದಕ್ಕೋಸ್ಕರ ಆ ಮಾತನ್ನು ಹೇಳ್ತಾರೆ. ಆತ್ಮೈವೇದಂ ಸರ್ವಂ ಇತಿ ಅಪ್ರತಿಪತ್ತೌ ಕಾರಣಂ ಉಚ್ಯತೆ ಅಂತ ಹೇಳಿ ಆ ಶ್ಲೋಕಕ್ಕೆ ಪೀಠಿಕಾರೂಪವಾಗಿ ಅರ್ಜುನನ ಸಂದೇಹವನ್ನು ಸೇರಿಸಿ ಈ ಮಾತನ್ನು ಹೇಳ್ತಾರೆ. ಮುಂದಿನ ಶ್ಲೋಕ, ಕಾಮೈಸ್ತೈಸ್ತೈ ಹೃತಜ್ಞಾನಾ ಪ್ರಪದ್ಯಂತೇನ್ಯದೇವತಾ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯ. ಇದು 20ನೆಯ ಶ್ಲೋಕ. ಕೃಷ್ಣ ಹೇಳ್ತಿದ್ದಾನೆ, ಅರ್ಜುನ, ಜನರು ಅಧಿಷ್ಠಾನವಾದದ್ದನ್ನು ಯಾಕೆ ನೋಡುವುದಿಲ್ಲ ಅನ್ನೋದಕ್ಕೆ ಉತ್ತರ ಹೇಳ್ತೇನೆ ಕೇಳು. ಇವರು ಪುತ್ರ ಮತ್ತು ಪಶು ಮತ್ತು ಧನ ಮತ್ತು ಸಂಪತ್ತು ಹೀಗೆ ವಿವಿಧ ವಸ್ತುಗಳ ಬಯಕೆಯನ್ನು ಹೊತ್ತು ವಿವೇಕ ಜ್ಞಾನವನ್ನು ಕಳೆದುಕೊಳ್ತಾರೆ. ಕೃಷ್ಣನ ಮಾತು ಇದು. ಹಾಗೆ ವಿವೇಕ ಜ್ಞಾನವನ್ನು ಕಳೆದುಕೊಂಡು ಮುಂದಿನ ಹಂತ ಏನು ಅಂದರೆ ಪ್ರತ್ಯೇಗಾತ್ಮನಾದಂತಹ ನನ್ನನ್ನು ಬಿಟ್ಟು ಇತರ ದೇವತೆಗಳ ಆರಾಧನೆಗೆ ಮುಂದಾಗುತ್ತಾರೆ. ಯಾವ್ಯಾವ ದೇವತೆಗಳನ್ನು ಆರಾಧನೆ ಮಾಡ್ತಾರೆ ಅಂದರೆ ಅವರವರ ಸಂಸ್ಕಾರಕ್ಕೆ ಯಾವ್ಯಾವುದು ಒಗ್ಗತ್ತೋ ಆವಾವ ದೇವತೆಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂತ. ಮತ್ತು ಅದಕ್ಕೆ ತಕ್ಕ ಹಾಗೆ ನಿಯಮಗಳನ್ನು ಪಾಲನೆ ಮಾಡ್ತಾರೆ. 5000 ವರ್ಷಗಳ ಹಿಂದೆ ಕೃಷ್ಣ ಈ ಮಾತನ್ನು ಹೇಳಿದ. ಇವತ್ತು ನಾವು ಈ ಮಾತಿನ ಅರ್ಥವನ್ನು ಎಲ್ಲ ಕಡೆಗೂ ನೋಡ್ತೇವೆ. ಒಬ್ಬೊಬ್ಬರ ಬಯಕೆ ಒಂದೊಂದು. ಯಾಕೆ ಹಾಗೆ ಅಂದರೆ ಒಬ್ಬೊಬ್ಬನ ಮನಸ್ಸು ಬೇರೆ ಆದದ್ರಿಂದ ಅವರವರ ಕಾಮನೆಗಳು, ಅವರವರ ಅಭಿಲಾಷೆಗಳು, ಅವರವರ ಅಭಿರುಚಿಗಳು ಬೇರೆ. ಯಾಕೆಂದರೆ ಪಿಂಡೇ ಮತಿರ್ಭಿನ್ನ. ಪಿಂಡ ಅಂದರೆ ಶರೀರ. ಒಂದೊಂದು ಶರೀರದಲ್ಲೂ ಒಂದೊಂದು ಮನಸ್ಸು ಬೇರೆ. ಹಾಗಾಗಿ ಶರೀರ ಬೇರೆ ಆದದ್ರಿಂದ ಮನಸ್ಸು ಬೇರೆ ಆದದ್ರಿಂದ ಆಲೋಚನೆ ಬೇರೆ, ಅಭಿಲಾಷೆ ಬೇರೆ, ಕಾಮನೆ ಬೇರೆ, ಎಲ್ಲವೂ ಬೇರೆ ಬೇರೆ. ಪಿಂಡೇ ಮತಿರ್ಭಿನ್ನ. ಹಾಗಾಗಿ ಒಬ್ಬನ ಬಯಕೆ ಇನ್ನೊಬ್ಬನಿಗಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಜನರು
ಕೆಲವು ಜನ ಸಂತತಿ ಬೇಕು ಅಂತ ಬಯಸ್ತಾರೆ, ಕೆಲವು ಜನ ಪಶು ಸಂಪತ್ತು ಬೇಕು ಅಂತ, ಮತ್ತು ಕೆಲವು ಜನ ಧನ ಧಾನ್ಯ ಮತ್ತು ಇನ್ನೂ ಏನೇನೋ ಎಲ್ಲ. ಇದು ಒಂದು ರೀತಿಯ ಕಾಮನೆ ಬಯಕೆ. ಆದರೆ ಮತ್ತೆ ಕೆಲವು ಜನ ಇದ್ದಾರೆ, ಅವರ ಬಯಕೆ ಇನ್ನೂ ಕೆಳಮಟ್ಟದ್ದು. ಮಾರಣ, ಮತ್ತು ಮೋಹನ, ಮತ್ತು ಉಚ್ಚಾಟನ, ಮತ್ತು ಸ್ತಂಭನ, ಆಕರ್ಷಣ, ವಶೀಕರಣ, ಇವೆಲ್ಲವನ್ನೂ ಸಹ ಬಯಸುವವರು ಕೆಲವು ಜನ ಇದ್ದಾರೆ. ಒಟ್ಟಾರೆ ಇವೆಲ್ಲವೂ ಸಹ ಬಯಕೆಗಳೇ. ಮನುಷ್ಯ ಯಾವಾಗ ಬಯಕೆಯ ಹಿಂದೆ ಬೀಳ್ತಾನೋ ಆಗ ಆತ ಭಗವತ್ ಕೃಪೆಯಿಂದ ದೂರ ಸರಿತಾನೆ. ಅಂದರೆ ಬಯಕೆಯ ಬೆನ್ನು ಹತ್ತಿ ಆ ಬಯಕೆಯನ್ನು ಪಡೆಯೋದಕ್ಕೆ ಅಂಥೇಳಿ ಅವುಗಳ ಕಡೆಗೇ ಮುಖ ಮಾಡ್ತಾನೆ. ಹಾಗೆ ಮುಖ ಮಾಡಿದಾಗ ಮೊದಲು ಏನು ಅನಿಸುತ್ತೆ ಕೇಳಿದರೆ, ಇದೆಲ್ಲವುದು ನನಗೆ ಪರಮಾತ್ಮನ ಅನುಗ್ರಹಕ್ಕೆ ಸಿಗುತ್ತದೆ ಅನ್ನೋದಕ್ಕಿಂತ ಹೆಚ್ಚಿಗೆ ಆ ಸಾಮಾನ್ಯ ಕ್ಷುದ್ರ ದೇವತೆಗಳ ಆರಾಧನೆಯಿಂದಲೇ ನನಗೆ ಸಿಕ್ಕಿಬಿಡುತ್ತದೆ ಎನ್ನುವಂಥ ಭಾವನೆ ಬರ್ತದೆ ಅಂತೆ ಕೆಲವು ಜನರಿಗೆ, ಎಲ್ಲರಿಗೂ ಅಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ ಕೇಳಿದರೆ, ಭಗವಂತನನ್ನು ಪರಮಾತ್ಮನನ್ನು ನೇರವಾಗಿ ಆರಾಧನೆ ಮಾಡಲಿಕ್ಕೆ ಹೋಗೋದಿಲ್ಲ, ಅವರು ಕ್ಷುದ್ರ ದೇವತೆಗಳ ಆರಾಧನೆಗೆ ಮುಂದಾಗುತ್ತಾರೆ. ಮಧುಸೂದನ ಸರಸ್ವತಿಗಳು ಇದನ್ನು ನೇರವಾಗಿ ಉಲ್ಲೇಖ ಮಾಡ್ತಾರೆ ಹೀಗೆ ಅಂತ. ಹೀಗೆ ಅವರು ಯಾಕೆ ತಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಕ್ಷುದ್ರ ದೇವತೆಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ, ಗೀತಾಚಾರ್ಯ ಹೇಳ್ತಾನೆ, ಹೃತಜ್ಞಾನ, ಅವರಲ್ಲಿ ವಿವೇಕ ಶಕ್ತಿ ಇಲ್ಲದೇ ಇರುವುದು, ವಿಚಾರ ಶಕ್ತಿ ಕುಂಠಿತವಾದದ್ದು ಅಂತ. ಅಂದರೆ ಯಾವುದು ಉತ್ತಮವಾದದ್ದು ಯಾವುದು ಉತ್ತಮವಾದದ್ದು ಅಲ್ಲ ಎನ್ನುವಂತಹ ಈ ವಿಚಾರ ಮಾಡುವಂತಹ ಶಕ್ತಿ ಅವರಿಂದ ದೂರವಾಗಿಬಿಟ್ಟಿದೆ. ಹಾಗಾಗಿ ಅವರ ಜ್ಞಾನ ಅಪಹೃತವಾಗಿದೆ ಅಂತ ಈ ಗೀತೆಯ ಹೃತಜ್ಞಾನ ಅನ್ನೋದಕ್ಕೆ ಮಧುಸೂದನ ಸರಸ್ವತಿಗಳ ವಿವರಣೆ. ಇಷ್ಟು ಆದ ಮೇಲೆ ಅದಕ್ಕೆ ಕಾರಣ ಏನು? ಜ್ಞಾನ ಅಪಹೃತವಾಯ್ತಲ್ಲ, ಅದಕ್ಕೇನು ಕಾರಣ ಅಂದರೆ ಅವರ ಅಭಿಲಾಷೆಯೇ ಕಾರಣ, ಕ್ಷುದ್ರವಾದ ಅಭಿಲಾಷೆಯೇ ಕಾರಣ ಹೀಗೆ ಅಂತ. ಹೀಗೆ ಈ ಅಭಿಲಾಷೆ ಹೆಚ್ಚಾದಷ್ಟೂ ಸಹ ಅವರು ಅಪಹೃತ ಜ್ಞಾನರು ಆಗ್ತಾರೇ ಇರ್ತಾರೆ. ಮುಂದೆ ಹಂತ ಏನು ಅಂದರೆ, ಮುಂದಿನದು ಆತ್ಮವಿಸ್ಮೃತಿ. ಅಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ತನ್ನ ಬದುಕು ಅಂದರೆ ಈ ಲೌಕಿಕವಾದಂತಹ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದೇ ಎನ್ನುವಂಥ ನಿರ್ಧಾರಕ್ಕೆ ಬಂದುಬಿಡ್ತಾನೆ ಆತ. ಹೀಗೆ ಆದಾಗ ಏನಾಗುತ್ತೆ ಕೇಳಿದರೆ, ಕೆಲವು ದಿನಗಳ ಕಾಲ ಕೆಲವು ದೇವತೆಗಳನ್ನು ಆರಾಧನೆ ಮಾಡ್ತಾನೆ. ಯಾವಾಗ ಅವನು ಬಯಸಿದ್ದು ಸಿಗಲಿಲ್ಲೋ ಆಗ ಇನ್ನೊಂದು ದೇವರ ಕಡೆಗೆ ಮುಖ ಮಾಡ್ತಾನೆ. ಆ ದೇವರಿಗೆ ಕೆಲವು ದಿವಸ ಶರಣಾಗ್ತಾನೆ, ಪೂಜೆ ಮಾಡ್ತಾನೆ, ಅಲ್ಲೂ ಹೋಗ್ತಾನೆ. ಕೊನೆಗೆ ಅಲ್ಲೂ ಸಹ ತನ್ನ ಕಾಮನೆ ಈಡೇರದೇ ಇದ್ದಾಗ ಆ ದೇವರನ್ನು ಸಹ ಬಿಟ್ಟು ಇನ್ನೊಂದು ದೇವರ ಕಡೆಗೆ ಮುಖ ಮಾಡ್ತಾನೆ. ಇದು ಕೇವಲ ದೇವರಿಗೆ ಮಾತ್ರ ಸಮಾನ ಅಲ್ಲ, ಇದು ಮತಕ್ಕೂ ಸಮಾನ, ಮತ್ತು ಅವರವರ ಪೂಜೆಯ ವಿಧಾನಕ್ಕೂ ಈ ಅಂಶ ಅನ್ವಯವಾಗ್ತದೆ. ಈ ಸಂದರ್ಭದಲ್ಲಿ ನನಗೊಂದು ತಮಾಷೆಯ ಮಾತು ನೆನಪಿಗೆ ಬರ್ತದೆ. ಒಬ್ಬಾತ ಭಕ್ತ ತಿರುಪತಿಗೆ ಹೋಗಿದ್ದನಂತೆ. ತಿರುಪತಿ ಅಂದರೆ ಗೊತ್ತು ನಮಗೆಲ್ಲರಿಗೂ ಸಹ, ಜನಸಂದಣಿಯ ಇನ್ನೊಂದು ಹೆಸರು ತಿರುಪತಿ ಆಗಿದೆ ಇವಾಗ. ಕೊನೆಗೆ ಅಲ್ಲಿ ಹೋಗಿ ಬಂದ ಆತ ಏನು ಮಾಡಿದ ಕೇಳಿದರೆ, ಅಲ್ಲಿಂದ ಬಂದವನು ನೇರವಾಗಿ ಹಂಪಿಗೆ ಹೋದನಂತೆ. ಅಲ್ಲಿದ್ದಂತಹ ಜನರು ಕೇಳಿದಂತೆ, ಅಲ್ಲ ನೀವು ಯಾವಾಗಲೂ ತಿರುಪತಿ ಹೋಗ್ತಿದ್ರಲ್ಲ, ಈ ಸಲ ಏನು ಅಪರೂಪವಾಗಿ ಹಂಪಿಗೆ ಬಂದಿದ್ದೀರಿ ವಿರೂಪಾಕ್ಷನ ದರ್ಶನಕ್ಕೆ ಅಂತ. ಆಗ ಆತ ಹೇಳಿದನಂತೆ, ಹೋಗ್ತಿದ್ದೆ, ಆ ಜನಸಂದಣಿಯಲ್ಲಿ ವೆಂಕಟೇಶ್ವರನಿಗೆ ನಾನು ಕಾಣೋದೇ ಇಲ್ಲ, ಅಷ್ಟು ರಶ್ಶು. ಅವನು ನನ್ನನ್ನು ನೋಡದೇ ಇದ್ಮೇಲೆ ನನ್ನ ಬಯಕೆಯನ್ನು ಅವನೇನು ಈಡೇರಿಸ್ತಾನೆ, ಹಾಗಾಗಿ ಬೇಡ ಅಂಥೇಳಿ ಹಂಪಿಗೆ ಬಂದೆ. ಇಲ್ಲಿ ಜನಸಂದಣಿ ತುಂಬ ಕಡಿಮೆ ನೋಡಿ, ಹಾಗಾಗಿ ವಿರೂಪಾಕ್ಷ ನನ್ನನ್ನು ಹಾಯಾಗಿ ನೋಡಿ ನನ್ನ ಕಾಮನೆಯನ್ನು ಈಡೇರಿಸ್ತಾನೆ ಅಂದ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ. ಇದು ಒಂದು ಉದಾಹರಣೆ. ಇವತ್ತು ನಮ್ಮ ದೇಶದಲ್ಲಿ ಇಂತಹ ಬದಲಾವಣೆ ಮಾಡುವಂತಹ ಕ್ರಮ ಬಹಳಷ್ಟು
ಅಷ್ಟು ಹುಟ್ಟಿಕೊಳ್ತಾ ಇದೆ. ಯಾರೂ ಅನ್ಯಥಾ ಭಾವಿಸಬೇಡಿ. ಸುಮಾರು 15-20 ವರ್ಷಗಳ ಹಿಂದೆ ನಮ್ಮಲ್ಲಿ ಆಚರಣೆಯಲ್ಲಿ ಇಲ್ಲದೇ ಇರುವಂತಹ ಎಷ್ಟೋ ಆಚರಣೆಗಳು ಇವತ್ತು ಹುಟ್ಟಿವೆ. ಗೊತ್ತಿಲ್ಲದೇ ಇರುವಂಥ ದೇವರುಗಳು ಸಹ ಹುಟ್ಟುಕೊಂಡಿದ್ದಾವೆ. ಮತ್ತು ಈ ದೇವರುಗಳಿಗೋಸ್ಕರ ಜನ ಏನೆಲ್ಲ ಆಚರಣೆ ಮಾಡ್ತಾರೆ ಅಂದರೆ, ಏನೋ ಕತ್ತಿಗೆ ಒಂದು ಮಾಲೆ ಹಾಕ್ಕೊಳ್ಬೇಕಂತೆ, ಜಾಸ್ತಿ ದಿವಸ ಇಲ್ಲ, ಒಂದು 4-5 ದಿವಸ ಅಷ್ಟೇ. ಆಮೇಲೆ ಕಾಲಿಗೆ ಚಪ್ಪಲಿ ಹಾಕ್ಕೊಳ್ಬಾರ್ದಂತೆ, ಸಂತೋಷ. ಆಮೇಲೆ 3 ಹೊತ್ತು ಸ್ನಾನ ಮಾಡಬೇಕಂತೆ, ಸಂತೋಷ. ಅದಾದಮೇಲೆ ಇನ್ನೂ ಏನೇನೋ ನಿಯಮಗಳು. ಆಮೇಲೆ ಕತ್ತಿಗೆ ಒಂದು ಟುವಾಲ್ ಸುತ್ತಕೊಳ್ಬೇಕಂತೆ, ಅದೂ ನಿಯಮ. ಹೀಗೆ ಅಂತ ಇದೆಲ್ಲವೂ ಸಹ ಇತ್ತೀಚೆಗೆ ನಾವು ಕಾಣ್ತಾ ಇರುವಂಥ ಬೆಳವಣಿಗೆ. ಆಮೇಲೆ ಏನಂತ ಕೇಳಿದ್ರೆ, ಒಂದು ದಿವಸ ಹೋಗಿ ಅಲ್ಲಿ ಮಾಲೆಯನ್ನು ಸಮರ್ಪಣೆ ಮಾಡಿದರೆ ಆಯ್ತಂತೆ. ಮುಂದೇನು? ಒಂದು ವಾರ ಆದಮೇಲೆ ಮುಂದೇನು? ನಮ್ಮ ಜನರಿಗೆ ಬೇಕಾದದ್ದು ಇದೇನೆ. ಯಾಕೆಂದರೆ ಒಂದು ವಾರ ಕಷ್ಟಪಟ್ಟು ಬಿಟ್ಟರೆ ಇನ್ನು 1 ವರ್ಷಗಳ ಕಾಲ ನಾವು ಬೇಕಾಬಿಟ್ಟಿಯಾಗಿ ಮಾಡಬಾರ್ದು ಎಲ್ಲವನ್ನೂ ಮಾಡೋದಕ್ಕೆ ನಮಗೆ ಲೈಸೆನ್ಸ್ ಸಿಕ್ತಲ್ವಾ? ಇವತ್ತು ನೋಡಿ ನಾವು ಮಾಡ್ತಾ ಇದ್ದೇವೆ ಇದನ್ನು. 5000 ವರ್ಷಗಳ ಹಿಂದೆ ಗೀತಾಚಾರ್ಯ ಈ ಮಾತನ್ನು ಹೇಳಿದ. ಯಾಕೆ ಹೀಗೆ ಅಂತ ಕೇಳಿದರೆ, ಕಾಮೈಹಿ ತೈಸ್ತೈಹಿ ಹೃತಜ್ಞಾನ. ಇವತ್ತು ಜನರಿಗೆ ನಮ್ಮ ಪರಂಪರೆಯಿಂದ ಬಂದಂಥ ಪ್ರಾಚೀನ ದೇವಾಲಯಗಳ ಬಗ್ಗೆ ಗೌರವ ಇದೆ, ಅದಕ್ಕಿಂತ ಹೆಚ್ಚು ಹೊಸದರ ಬಗ್ಗೆ ಹೆಚ್ಚು ಆಸಕ್ತಿ ಹುಟ್ಟುಕೊಂಡಿದೆ. ಹಾಗಾಗಿ ಇದನ್ನು ಕೃಷ್ಣ ಅಂದೇ ಹೇಳಿದ. ಇದಾದ ಮೇಲೆ ಈ ಆತ್ಮವಿಚಾರದಿಂದ ಇಂಥವರು ದೂರ ಸರಿತಾರೆ. ಯಾಕೆ ಅಂದರೆ, ಈ ಆತ್ಮವಿಚಾರ ಮತ್ತು ಕ್ಷುದ್ರ ದೇವತೆಗಳ ಆರಾಧನೆ ಇವು ಎರಡೂ ಸಹ ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ, ಈ ಎರಡೂ ಏಕಕಾಲದಲ್ಲಿ ಹೃದಯ ಪೀಠದಲ್ಲಿ ಕುಳಿತುಕೊಳ್ಳಲಾರವು. ಯಾಕೆ ಅಂದರೆ, ಅಲ್ಲಿರೋದು ಒಂದೇ ಪೀಠ, ಅಂದರೆ ಒಂದೇ ಕುರ್ಚಿ. ಅಲ್ಲಿ ಒಂದು ಇದ್ದರೆ ಇನ್ನೊಂದು ಇರೋದಿಲ್ಲ. ಅಧ್ಯಾತ್ಮ ವಿಚಾರ ಅಲ್ಲಿ ಇದೆಯೋ, ಕ್ಷುದ್ರ ದೇವತೆಗಳ ಆರಾಧನೆಗೆ ಅಲ್ಲಿ ಅವಕಾಶ ಇಲ್ಲ. ಕ್ಷುದ್ರ ದೇವತೆಗಳ ಆರಾಧನೆ ಅಲ್ಲಿ ಇದೆಯೋ, ಅಧ್ಯಾತ್ಮ ವಿಚಾರಕ್ಕೆ ಅವಕಾಶ ಇಲ್ಲ. ಈ ಹಿನ್ನೆಲೆ ನಮಗೆ ಇನ್ನೊಂದು ಮಾತು ಸಿಗುತ್ತೆ ಇಲ್ಲಿ. ವೇದಾಂತ ವಿಚಾರವನ್ನು ಕೇಳುವಾಗ ಲೌಕಿಕ ವಿಷಯಗಳು ನಮ್ಮ ಮನಸ್ಸಿಗೆ ಸೇರಿಬಿಟ್ರೆ ವೇದಾಂತ ಅರ್ಥ ಆಗೋದಿಲ್ಲ. ವೇದಾಂತ ವಿಷಯದಲ್ಲಿ ಉತ್ಕಟವಾದ ಇಚ್ಛೆ ಇದ್ದರೆ ಲೌಕಿಕ ವಿಷಯಗಳು ನಮ್ಮನ್ನು ಸ್ಪರ್ಶ ಮಾಡೋದಿಲ್ಲ. ಅಂದರೆ ಲೌಕಿಕ ವಿಷಯಗಳು ತುಂಬಿದ ಮನಸ್ಸಿನಲ್ಲಿ ವೇದಾಂತ ವಿಷಯಕ್ಕೆ ಅವಕಾಶ ಇಲ್ಲ. ಈ ಒಟ್ಟು ಮಾತಿನ ಅರ್ಥವನ್ನು ನಾವು ಹೇಳಬೇಕು ಅಂದರೆ, ತುಳಸಿದಾಸರು ಒಂದು ಮಾತನ್ನು ಹೇಳ್ತಾರೆ. ಜहाँ ರಾಮ್ ಹೈ ವहाँ ಕಾಮ್ ನಹಿ ಹೈ, ಜहाँ ಕಾಮ್ ಹೈ ವहाँ ರಾಮ್ ನಹಿ ಹೈ. ಹಾಗಾಗಿ ಈಗ ಗೀತಾಚಾರ್ಯ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನಿನ್ನ ಮನಸ್ಸಿನಲ್ಲಿ ನೀನು ಯಾವುದನ್ನು ಇರಿಸಿಕೊಳ್ಳಬೇಕು ಅನ್ನೋದನ್ನು ನೀನು ತೀರ್ಮಾನ ಮಾಡು. ನೀನು ಈ ಕ್ಷುದ್ರವಾದಂಥ ದೇವತೆಗಳ ವಿಚಾರವನ್ನು, ಕ್ಷುದ್ರ ಬಯಕೆಗಳನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಳ್ತೀಯ ಅಂತಾದರೆ ನೀನು ಹೃತಜ್ಞಾನನಾಗ್ತೀಯೇ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮಗಳನ್ನು ನೀನು ಪಾಲನೆ ಮಾಡ್ತಾ ಮಾಡ್ತಾ ನೀನು ಅಧ್ಯಾತ್ಮ ವಿಚಾರದಿಂದ ದೂರ ಸರಿತೀಯೇ. ಹೀಗೆ ಕೃಷ್ಣ ಈ ಶ್ಲೋಕದಲ್ಲಿ ನಮಗೆ ವಿಷಯವನ್ನು ತಿಳಿಸಿಕೊಡ್ತಾನೆ. ಈ ಹಿನ್ನೆಲೆಯಲ್ಲಿ ಮನುಷ್ಯ ಸಾಕಷ್ಟು ವಿಚಾರ ಮಾಡಬೇಕು. ಅಂದರೆ ತನ್ನ ಬುದ್ಧಿಯನ್ನು ವೇದಾಂತದ ಕಡೆಗೆ ಹೊರಳಿಸಿ ತನ್ನ ಬುದ್ಧಿಯನ್ನು ಹೆಚ್ಚೆಚ್ಚು ಮಥನ ಮಾಡಬೇಕು ಅಂತ ಸಾಕ್ರೆಟಿಸ್ ಹೇಳಿದಂಥ ಮಾತು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಆತ ಒಂದು ಮಾತು ಹೇಳ್ತಾನೆ, ನಾನು ನನ್ನ ಜೀವನದಲ್ಲಿ ಏನನ್ನು ಬೇಕಾದರೂ ಕಳ್ಕೊಳ್ತೇನೆ, ಆದರೆ ನನ್ನ ಬುದ್ಧಿಯನ್ನು, ವಿಚಾರ ಮಾಡುವ ಶಕ್ತಿಯನ್ನು ಮಾತ್ರ ಕಳಿಬೇಡ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತ. ನಾನು ಪ್ರಾರಂಭದಲ್ಲಿ ಹೇಳಿದ್ದು ಅದೇನೆ. ಯಾಕೆಂದರೆ ಬುದ್ಧಿ ಹೋಯಿತು ಅಂದರೆ ವಿಚಾರ ಮಾಡುವ ಶಕ್ತಿ ಹೋಯಿತು, ವಿಚಾರ ಮಾಡುವ ಶಕ್ತಿ ಹೋಯಿತು ಅಂದರೆ ಅಧ್ಯಾತ್ಮ ಜ್ಞಾನದಿಂದ ನಾವು ವಂಚಿತರಾದ್ವಿ ಅಂತಲೇ ಅರ್ಥ.
ಇದ್ದವರೆಲ್ಲರೂ ಮಾಡ್ತಾರೆ ಅಂತಲ್ಲ, ಮಾಡುವವರಿಗೆ ಅದು ಇರಬೇಕು ಅಂತ ಅಷ್ಟೇ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಅಂದರೆ ನಮ್ಮ ದೇಶದ ವಿಚಾರವಂತರಷ್ಟೇ ಅಲ್ಲ, ಪರದೇಶದವರೂ ಸಹ ಈ ನಿಟ್ಟಿನಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದನ್ನು ನಾವು ಗೀತೆಯ ಮೂಲಕ ಮತ್ತು ಈಗ ತಾನೇ ಹೇಳಿದಂಥ ಮಾತಿನ ಮೂಲಕ ನಾವು ನೋಡ್ತೇವೆ. ಇಷ್ಟಾದಾಗ ಮತ್ತೆ ಅರ್ಜುನ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು, ತನ್ನ ಸಂಶಯವನ್ನು ಅಭಿವ್ಯಕ್ತಪಡಿಸಿದ. ಯಾರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರೋ ಅವರಿಗೆ ಅದೇ ದೇವತೆಗಳ ಅನುಗ್ರಹದಿಂದ ನಿನ್ನಲ್ಲಿಯೂ ಭಕ್ತಿ ಉಂಟಾಗಬಹುದಲ್ವಾ? ಅಂದರೆ ಅವರು ಪೂಜೆ ಮಾಡುವ ದೇವತೆಗಳಿಂದಾಗಿ ನಿನ್ನಲ್ಲಿ ಅವರಿಗೆ ಭಕ್ತಿ ಉಂಟಾಗಬಹುದು ಅಲ್ವಾ ಅಂತ. ಅಂದರೆ ನೋಡಿ, ಈ ಮಾತಿನ ಅರ್ಥ ಏನು ಕೇಳಿದರೆ, ಕೃಷ್ಣನಲ್ಲಿಯೋ ವಾಸುದೇವನಲ್ಲಿಯೋ ಅಥವಾ ಈ ಆತ್ಮತತ್ವದಲ್ಲಿಯೋ ಭಕ್ತಿ ಉಂಟಾಗೋಕ್ಕೆ ಕ್ಷುದ್ರ ದೇವತೆಗಳ ಆರಾಧನೆಯಿಂದಲೂ ಆಗಬಹುದು ಅಲ್ವಾ ಅಂತ. ಅರ್ಜುನನ ಸಂಶಯ ಹೇಗೆ ಅಂದರೆ, ಆತ್ಮತತ್ವದ ವಿಚಾರ ಇಷ್ಟು ಎತ್ತರದಲ್ಲಿದೆ, ಕ್ಷುದ್ರ ದೇವತೆಗಳು ಇಲ್ಲಿದ್ದಾವೆ, ಈ ದೇವತೆಗಳನ್ನು ಪೂಜೆ ಮಾಡಿದರೆ, ಆರಾಧನೆ ಮಾಡಿದರೆ ಇದ್ರ ಬಗ್ಗೆ ವಿಚಾರ ಮಾಡುವ ಶಕ್ತಿ ಯಾಕೆ ಬರೋದಿಲ್ಲ ಅಂತ ಕೇಳ್ತಾನೆ. ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂಥೇಳಿ ಅಯೋಧ್ಯೆಯ ಜನರು ಬಹಳ ಮುಗ್ಧರಿದ್ದರು. ಅವರು ಕಂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರಂತೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂಥೇಳಿ. ಆದರೆ ಆ ಎಲ್ಲ ದೇವಾಲಯದಲ್ಲಿ ಇರುವಂತಹ ಚೈತನ್ಯ ವಸ್ತುವೇ ಇಲ್ಲಿ ನಮ್ಮ ಮುಂದೆ ಇದೆ ಅನ್ನೋದು ಪಾಪ ಅವರಿಗೆ ಗೊತ್ತಿಲ್ಲ. ಸರ್ವೇ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೇ ಮನಸ್ಸಿನಃ, ವಾಲ್ಮೀಕಿ ಮಹರ್ಷಿಗಳ ಮಾತು ಇದು. ಹಾಗೆ ಅರ್ಜುನ ಕೇಳ್ತಾನೆ, ಈ ಕಳಪೆ ದೇವತೆಗಳ ಆರಾಧನೆಯಿಂದಾಗಿಯೂ ಆತ್ಮಚಿಂತನೆಯ ವಿಚಾರ ಬರ್ಬೋದಲ್ವ ಅವರಿಗೆ ಅಂತ. ಗೀತಾಚಾರ್ಯ ಅದಕ್ಕೆ ಹೇಳ್ತಾನೆ 21ನೇ ಶ್ಲೋಕದಲ್ಲಿ, ಯೋ ಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧಯಾ ಅರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಅರ್ಜುನ, ಯಾವ ಭಕ್ತ ಅವನು ಕ್ಷುದ್ರ ದೇವತೆಯನ್ನಾದರೂ ಪೂಜಿಸಲಿ ಅಥವಾ ಶ್ರೇಷ್ಠ ದೇವತೆಯನ್ನಾಗಲಿ ಪೂಜಿಸಲಿ, ಆ ಮಟ್ಟಿಗೆ ಅವನ ಭಕ್ತನೇ ತಾನೆ. ಹಾಗಾಗಿ ಯಾವ ಭಕ್ತ ಯಾವ ದೇವತಾ ಮೂರ್ತಿಯನ್ನು ಯಾವ ಶ್ರದ್ಧೆಯಿಂದ ಪೂಜಿಸುವುದಕ್ಕೆ ಬಯಸ್ತಾನೋ ಅವನಿಗೆ ಅದೇ ಶ್ರದ್ಧೆಯನ್ನು ನಾನು ಸ್ಥಿರವಾಗಿ ಇರುವ ಹಾಗೆ ಮಾಡ್ತೇನೆ. ಆ ದೇವತೆಯಲ್ಲಿರುವಂತಹ ಶ್ರದ್ಧೆಯನ್ನು ನಾನು ಕಸಿಯೋದಿಲ್ಲ. ಯಾಕೆ ಅಂದರೆ ಅಲ್ಲಿರುವುದು ನನ್ನದೇ ಅಂಶ ತಾನೆ. ನಾನು ಸರ್ವವ್ಯಾಪಿ ಅಂತ ಆದಮೇಲೆ ಅಲ್ಲಿರುವುದು ನಂದೇ. ಹಾಗಿದ್ರೆ ಅವನಿಗೆ ಅದು ಗೊತ್ತಿಲ್ಲ, ಆಕಾರ ನೋಡಿ ಇದು ಬೇರೆ ಅಂತ ಅಂದ್ಕೊಂಡಿದ್ದಾನೆ ಅವನು. ಹಾಗಾಗಿ ಅದು ಸ್ಥಿರವಾಗಿರೋ ಹಾಗೆ ಮಾಡ್ತೇನೆ. ನನ್ನ ತಪ್ಪಿಲ್ಲ ಇಲ್ಲಿ. ನಿನ್ನೆ ದಿವಸ ನಾನು ಅಗ್ನಿ ಉದಾಹರಣೆ ಕೊಟ್ಟಿದ್ದೇನೆ. ಯಾಕೆ? ಅವನು ಇಷ್ಟಪಟ್ಟಿದ್ದಾನೆ. ಹಾಗೆ ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಕೃಷ್ಣ ಏನು ಹೇಳಿದ ಈ ಶ್ಲೋಕದ ಮೂಲಕ ಅಂದರೆ, ಭಕ್ತರ ಇಷ್ಟವನ್ನು ಪೂರೈಸುವುದು ನನ್ನ ಕರ್ತವ್ಯ. ಅವನು ಏನನ್ನು ಬಯಸ್ತಾನೋ ಅದನ್ನು ಆತ ಪಡೆಯುವಂತೆ ಮಾಡೋದು, ಪಡಿಲಿಕ್ಕೆ ಏನು ಬೇಕೋ ಹಾಗೆ ಅನುಕೂಲ ಮಾಡಿಕೊಡೋದು ನನ್ನ ಕರ್ತವ್ಯ. ಇದನ್ನೇ ಬಯಸುವಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಅವನಿಗೊಂದು ಬುದ್ಧಿ ಇದೆ, ಆ ಬುದ್ಧಿಯನ್ನು ಅವನು ವಿಚಾರದ ದಾರಿಯಲ್ಲಿ ಹೊರಳಿಸಿ ವಿಚಾರ ಮಾಡಬೇಕೀಗ ಅಂತ. ಹೀಗೆ ಯಾವ ದೇವತೆಯನ್ನು ಶ್ರದ್ಧೆಯಿಂದ ಪೂಜಿಸ್ತಾನೋ ಅವನು ಅದನ್ನು ಏನು ಮಾಡ್ತಾನೆ ಅಂದರೆ, ಅಂತರ್ಯಾಮಿಯಾದಂತಹ ನಾನು ಆ ದೇವತಾ ಮೂರ್ತಿಯಿಂದಲೇ ಅವನಿಗೆ ಪ್ರಯೋಜನವನ್ನು ಫಲವನ್ನು ಕೊಡ್ತಾ ಇದ್ದೇನೆ ಅನ್ನೋದನ್ನು ಅವನು ತಿಳಿಯೋದಿಲ್ಲ. ಅಂದರೆ ನಾನೇ ಫಲವನ್ನು ಕೊಡುವವನು, ಆ ದೇವತೆಗಳಲ್ಲಿ ಎಲ್ಲದರಲ್ಲೂ ಸಹ ಅಂತರ್ಯಾಮಿಯಾಗಿರುವವನು ನಾನೇ. ನನ್ನಿಂದಲೇ ಆ ಫಲ ಸಿಗ್ತದೆ ಅನ್ನೋದು ಗೊತ್ತಿಲ್ಲ. ಆ ಕ್ಷುದ್ರ ದೇವತೆಯಿಂದಲೇ ಫಲ ಸಿಗ್ತಾ ಇದೆ ಅಂತ ಆತ ಅಂದ್ಕೊಂಡಿದ್ದಾನೆ. ಆ ಹಿನ್ನೆಲೆಯಲ್ಲಿಯೇ ಇಲ್ಲೊಂದು ಶಬ್ದ ಉಂಟು, ಯಾಮ್ ಅಂತ. ಅಂದರೆ ಇದು ಆ ದೇವತೆಗಳನ್ನು ಪರಾಮರ್ಶೆ ಮಾಡುವಂಥ ಶಬ್ದ. ಯಾವ ದೇವತಾ ವಿಗ್ರಹಗಳನ್ನು, ಮೂರ್ತಿಯನ್ನು, ತನು ಅಂತ ಮೂಲದಲ್ಲುಂಟು, ಸ್ತ್ರೀಲಿಂಗ ಆದ್ದರಿಂದ ಯಾಮ್ ಅಂತ ಗೀತಾಚಾರ್ಯ ಪ್ರಯೋಗ ಮಾಡಿದ್ದಾನೆ. ಹಾಗಿಲ್ಲದ್ರೆ ಯಂ ದೇವಂ ಅಂತ ಹೇಳ್ಬೋದಿತ್ತು. ಭಾಷೆ
ಬಂದವರಿಗೆ ಅಲ್ಲೆಲ್ಲ ಕೆಲವು ಸ್ವಾರಸ್ಯಗಳು ಕಾಣ್ತೇವೆ. ಯೋ ಯೋ ಯಾಮ್ ಯಾಮ್ ತನುಂ, ತನು ಶಬ್ದ ಸ್ತ್ರೀಲಿಂಗ, ಹಾಗಾಗಿ ಯಾವ ಯಾವ ದೇವತಾ ತನುವನ್ನು ಅಂತ, ಶರೀರವನ್ನು ಅಂತ ಅರ್ಥ. ತನುಸ್ತನೂ ಅಂತ ಸ್ತ್ರೀಲಿಂಗದಲ್ಲಿ ಅದು ನಮಗೆ ಸಿಗ್ತದೆ. ಹೀಗೆ ಈ ಆವಾವ ಆಕಾರವನ್ನೇ, ವಿಗ್ರಹವನ್ನೇ, ಮೂರ್ತಿಯನ್ನೇ ಆತ ಪೂಜೆ ಮಾಡಲಿಕ್ಕೆ ಬಯಸ್ತಾನೆ. ಅಲ್ಲಿ ಅವನು ಬಯಸಿದ್ದನ್ನು ನಾನು ಹಾಗೆ ಈಡೇರಿಸಿ ಕೊಡ್ತೇನೆ, ಅದು ನನ್ನ ಕರ್ತವ್ಯ. ದೇವತೆಗಳು ಏನು ವಿಗ್ರಹ ಅಂತ ನಾವು ಹೇಳ್ತೇವಲ್ಲ, ಇವು ಪರಿಚ್ಛಿನ್ನವಾದವುಗಳು, ಅವುಗಳ ಲೋಕವೂ ಸಹ ಪರಿಚ್ಛಿನ್ನ. ಈ ಪ್ರತ್ಯೇಕವಾದಂತಹ ವ್ಯಾಪಾರವನ್ನು ಈ ದೇವತೆಗಳು ಮಾಡಿದ್ರೂ ಸಹ ಸರ್ವಾಂತರ್ಯಾಮಿಯಾದಂತಹ ಪರಮಾತ್ಮನಾದ ನನ್ನ ಒಂದು ಹಿನ್ನೆಲೆಯಿಂದಲೇ ಅವು ಕೆಲಸ ಮಾಡ್ತವೆ ಅಷ್ಟೇ ಹೊರತು ಅವು ಯಾವುವೂ ಸ್ವತಂತ್ರವಾದವುಗಳು ಅಲ್ಲ. ಇದು ಅವನಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಈ ಬೇರೆ ಬೇರೆ ದೇವತೆಗಳಿಗೆ ಸಮರ್ಪಣೆ ಮಾಡಿದ್ದು, ಬೇರೆ ಬೇರೆ ದೇವತೆಗಳನ್ನು ಪೂಜಿಸಿದ್ದು, ಇದೆಲ್ಲವುದೂ ಸಹ ಸುತ್ತು ಬಳಸಿ ಬರುವುದು ನನಗೇನೆ. ಆದ್ದರಿಂದ ಅವರಿಗೆ ಇಷ್ಟ ಬಂದಿದ್ದನ್ನು ಮಾಡಲಿ, ಆದರೆ ಆಯ್ಕೆ ಮಾಡಿಕೊಳ್ಬೇಕಿದ್ರು ಸರಿಯಾದ ಆಕಾರವನ್ನು, ಸರಿಯಾದ ವಿಗ್ರಹವನ್ನು, ಸರಿಯಾದ ರೂಪವನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋದಷ್ಟೇ ಅದನ್ನರ್ಥ. ಇದು ಹೇಗೆ ಅಂದರೆ, ಯಾವುದೇ ದೇವತೆಯನ್ನು ಪೂಜೆ ಮಾಡಿದರೂ ಸಹ ಅದು ಕೊನೆಗೆ ಹೋಗಿ ಸೇರುವುದು ಪರಮಾತ್ಮನಿಗೆ ಅಂತ. ಇದನ್ನು ಪ್ರಸಿದ್ಧವಾದಂಥ ಮಾತಿನಲ್ಲಿ ಹೇಳಬೇಕು ಅಂದರೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎನ್ನುವಂಥ ಒಂದು ಮಾತುಂಟು. ನೋಡಿ, ಗೀತೆಯ ಸಮನ್ವಯ ದೃಷ್ಟಿಯನ್ನು ನಾವಿಲ್ಲಿ ನೋಡಬೇಕು. ಈ ಭಾವ ನಮಗೆ ಬಂದಾಗ ನೀವು ಯಾವ ದೇವತೆಯನ್ನಾದರೂ ಪೂಜೆ ಮಾಡಿ, ಆಗ ನಾನು ಮಾಡುವುದು ಉತ್ತಮವಾದ ಪೂಜೆ, ಅವನು ಮಾಡುವುದು ಉತ್ತಮ ಅಲ್ಲದೇ ಇರುವಂಥ ಪೂಜೆ ಎನ್ನುವಂಥ ಭೇದಕ್ಕೆ ಅವಕಾಶ ಉಂಟಾ? ಇಲ್ಲ. ಇಲ್ಲಿ 4 ಬಣ್ಣದ ಗ್ಲಾಸ್ಗಳಿವೆ. ಆ 4 ಬಣ್ಣದ ಗ್ಲಾಸ್ನಲ್ಲಿ ನೀರು ಹಾಕಿದರೆ ಒಂದೊಂದು ಗ್ಲಾಸಿನ ಬಣ್ಣ ಬೇರೆ ಆದ್ದರಿಂದ ನೀರಿನ ಬಣ್ಣವೂ ಬೇರೆಯಾಗಿ ಕಾಣುತ್ತೆ ನಮಗೆ. ಅಂದ ಮಾತ್ರಕ್ಕೆ ಆ ನೀರು ಸಮಾನವಾದದ್ದು ಅಂತ ಹೇಳ್ತಿರೋ ಬೇರೆ ಬೇರೆ ಅಂತ ಹೇಳ್ತಿರೋ ಈಗ ಅಲ್ವಾ? ಆದ್ದರಿಂದ ಕೃಷ್ಣ ಹೇಳ್ತಾನೆ, ಯಾವುದೇ ದೇವತೆಯನ್ನು ಪೂಜೆ ಮಾಡಿದರೂ ಸಹ ಅಂತಿಮವಾಗಿ ಬಂದು ಸೇರುವುದು ನನಗೇನೆ ಅದು ಅಂತ. ಇನ್ನು ನಮಗೆ ತೀರಾ ಅರ್ಥ ಆಗುವಾಗ ಹೇಳಬೇಕು ಅಂತಾದರೆ, ನಾವು ಕಾರ್ಪೊರೇಷನ್ನಿಗೆ ಕಂದಾಯ ಕಟ್ತೇವೆ. ಆದರೆ ಕಾರ್ಪೊರೇಷನ್ನಿಗೆ ಕಂದಾಯವನ್ನು ಕಟ್ಟಿದ್ರೂ ಸಹ ಅದು ಹೋಗುವುದು ಸರ್ಕಾರಕ್ಕೆ ಅಲ್ವಾ? ಹಾಗೆ ನೀವು ಯಾವುದೇ ದೇವತೆಯನ್ನು ಪೂಜೆ ಮಾಡಿದರೂ ಸಹ ಅದು ಬಂದು ಸೇರುವುದು ನನಗೇನೆ. ಆದರೆ ಆ ಯಾವ ದೇವತೆಯನ್ನು ಶ್ರದ್ಧೆಯಿಂದ ನೀವು ಪೂಜೆ ಮಾಡ್ತೀರೋ ಅದೇ ದೇವತೆಯಿಂದ ಪಡಿಬೇಕಾದಂಥ ಫಲವನ್ನು ನಾನೇ ಆ ದೇವತೆಗಳ ಮೂಲಕ ನೀಡ್ತೇನೆ. ಅದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ, ತಾಮೇವ ವಿದಧಾಮ್ಯಹಂ. ಏನನ್ನ ಭಕ್ತ ಬಯಸ್ತಾನೋ ಅದೇ ಫಲವನ್ನು ಆ ದೇವತೆಗಳ ಮೂಲಕ ನಾನು ಕೊಡಿಸ್ತೇನೆ ಅಂತ. ಇಷ್ಟು ಆದ ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 22ನೇ ಶ್ಲೋಕ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ಹಿತಾನ್. ಆ ಹಿಂದಿನ ಶ್ಲೋಕದ ಸ್ವಲ್ಪ ಹೆಚ್ಚಿನ ವಿವರಣೆ ಈ ಶ್ಲೋಕದಲ್ಲಿ ನಮಗೆ ಸಿಗತ್ತೆ. ಅರ್ಜುನ ಕಾಮಿಯಾದಂತಹ, ಅಂದರೆ ಕಾಮನೆಯನ್ನು ಹೊತ್ತಂತಹ ಈ ಭಕ್ತ, ನಾನು ಹಿಂದೆ ಅವನು ಮಾಡ್ತಾ ಇರುವಂತಹ ದೇವತೆಯಿಂದ ಅವನಿಗೆ ಏನು ಶ್ರದ್ಧೆಯನ್ನು ಕೊಟ್ಟಿದ್ನಲ್ಲ ಆ ದೇವತೆಯಲ್ಲಿ, ಆ ಶ್ರದ್ಧೆಯಿಂದ ಕೂಡಿ ಆಯಾ ದೇವತೆಯನ್ನು ವಿಶೇಷವಾಗಿ ಆರಾಧಿಸಲಿಕ್ಕೆ ಮುಂದಾಗ್ತಾನೆ. ಆಮೇಲೆ ಆತ ಏನು ವಿಚಾರ ಮಾಡ್ತಾನೆ ಅಂದರೆ, ಆ ದೇವತಾ ಮೂರ್ತಿಯಿಂದ ತನಗೆ ಬೇಕಾದಂತಹ ಕಾಮಿತಾರ್ಥವನ್ನು ತಾನು ಪಡೆದುಕೊಳ್ತೇನೆ ಅಂತ ನಿಶ್ಚಯ ಮಾಡ್ತಾನೆ. ಅಂದರೆ ಆ ಕಾಮಿತಾರ್ಥ, ಅವನು ಬಯಸಿದಂತಹ ಅರ್ಥಗಳನ್ನು ನಾನೇ ಅವನಿಗೆ ಕೊಡಿಸಿರ್ತೇನೆ. ಆದರೆ ಅವನಿಗೆ ಅದು ಮಾತ್ರ ಗೊತ್ತಿರೋದಿಲ್ಲ.
ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಸ್ವಲ್ಪ ವಿವರಣೆಯನ್ನು ನೋಡಬೇಕು ನಾವು. ಈ ಒಳ್ಳೆಯ ದೇವತೆಗಳನ್ನು ಆರಾಧನೆ ಮಾಡುವವರು, ಪಶು, ಪುತ್ರ ಸಂಪತ್ತು, ಧನ ಸಂಪತ್ತು ಇತ್ಯಾದಿ ಇತ್ಯಾದಿ ಎಲ್ಲ ನಾನು ಹೇಳಿದೆ. ಮತ್ತು ಕ್ಷುದ್ರ ದೇವತೆಗಳನ್ನು ಆರಾಧನೆ ಮಾಡುವವರು, ಇವರೆಲ್ಲರೂ ಸಹ ಈ ಉಚ್ಚಾಟನೆ, ಆಕರ್ಷಣ, ಮೋಹನ, ಸ್ತಂಭನ ಇವೆಲ್ಲವನ್ನೂ ಸಹ ಪಡಿಬೇಕು ಅಂಥೇಳಿ ಶ್ರದ್ಧೆಯಿಂದ ಆವ ದೇವತೆಗಳನ್ನು ಪೂಜಿಸ್ತಾನೆಯೇ ಹೊರತು ಆತ ನನ್ನನ್ನು ಅಂದರೆ ಅಂತರ್ಯಾಮಿಯಾಗಿರುವಂಥ ನನ್ನನ್ನು ವಿಚಾರ ಮಾಡೋದಕ್ಕೂ ಸಹ ಇಷ್ಟಪಡುವುದಿಲ್ಲ. ಯಾಕೆಂದರೆ ಒಂದು ಸಲ ಮನಸ್ಸು ಹೊರಮುಖವಾಗಿ ಹೋಗುವುದನ್ನು ಅಭ್ಯಾಸ ಮಾಡಿಕೊಂಡಾದ ಮೇಲೆ ಅದು ಒಳಮುಖವಾಗಿ ನಿಂತು ವಿಚಾರ ಮಾಡುವುದರಿಂದ ದೂರ ಸರಿಬಿಡ್ತದೆ. ಕೊನೆಗೆ ಆತ ವಿಚಾರ ಮಾಡ್ತಾನೆ, ಆ ದೇವತೆಯೇ ನನಗೆ ಫಲವನ್ನು ಕೊಡ್ತದೆ ಅಷ್ಟೇ ಹೊರತು ಸಹ ಇನ್ಯಾವುದೂ ನನಗೆ ಫಲವನ್ನು ಕೊಡುವುದಿಲ್ಲ ಅಂತ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ತಾನೆ. ನಿಜವಾದ ಸಂಗತಿ ಏನು ಅಂದರೆ, ಅವನಿಗೆ ಆ ದೇವತೆಗಳು ಕೊಡುವಂಥ ಫಲ ಅವುಗಳು ಸ್ವತಂತ್ರವಾಗಿ ಕೊಟ್ಟದ್ದಲ್ಲ, ನನ್ನಿಂದಾಗಿಯೇ ಅವು ಫಲವನ್ನು ಕೊಡ್ತವೆ. ಈ ಮಾತನ್ನು ಗೀತೆಯ ಈ ಶ್ಲೋಕದಲ್ಲಿ ಸ್ಪಷ್ಟಪಡ್ತಾನೆ ಕೃಷ್ಣ. ಮಯೈವ ವಿಹಿತಾನ್ ಹಿತಾನ್ ಅಂತ. ನಾನೇ ಆ ದೇವತೆಗಳ ಮೂಲಕ ಕೊಡಿಸಿದ್ದು, ಆದರೆ ಅವನು ಮಾತ್ರ ತಾನು ಪೂಜೆ ಮಾಡ್ತಾ ಇರುವಂತಹ ಆ ದೇವತಾ ವಿಗ್ರಹದಿಂದಲೇ ತನಗೆ ಬಂದದ್ದು ಅಂತ ಭಾವಿಸಿಕೊಳ್ತಾನೆ. ಆದರೆ ವಾಸ್ತವಿಕವಾಗಿ ಮಯೈವ ವಿಹಿತಾನ್, ನಾನೇ ಅದನ್ನು ಕೊಟ್ಟಿದ್ದೇನೆ ಅಂತ. ಈ ವಿಹಿತಾನ್ ಅನ್ನುವಲ್ಲಿ ಹೀಗೂ ಒಂದು ಪದಚ್ಛೇದ ಮಾಡ್ತಾರೆ. ವಿ ಅನ್ನೋದನ್ನು ಬಿಟ್ಬಿಡ್ತಾರೆ, ಹಿತಾನ್ ಅಂತ. ಹೀಗೆ ಪದಚ್ಛೇದ ಮಾಡಿದಾಗ ಅದಕ್ಕೊಂದು ವಿಶೇಷವಾದಂಥ ಅರ್ಥ ಏನು ಅಂದರೆ, ಈ ಮಾರಣ, ಮೋಹನ, ಸ್ತಂಭನ ಏನೇನಲ್ಲ, ಸ್ವಲ್ಪ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳು. ಇದನ್ನು ಮಾಡುವಂತಹ ಕರ್ಮವೇ ಉತ್ತಮವಾದದ್ದು, ಇವುಗಳಿಂದ ಸಿಗುವಂತಹ ಫಲವೇ ಉತ್ತಮವಾದದ್ದು, ಅದೇ ತನಗೆ ಹಿತಾನ್ ಅಂತ ಭಾವಿಸಿಬಿಡ್ತಾನಂತೆ. ಮುಂದಕ್ಕೆ ಹೋದಾಗ ಆ ಭಾವನೆ ಗಟ್ಟಿಯಾಗಿಬಿಡ್ತದೆ ಅಂತ. ಪ್ರಾಯಶಃ ಈ ಎಲ್ಲ ಹಿನ್ನೆಲೆಯಲ್ಲೇ ಇರಬೇಕು. ನಮ್ಮಲ್ಲಿ ಒಂದು ಮಾತಿದೆ ಕನ್ನಡದಲ್ಲಿ ಪ್ರಸಿದ್ಧವಾದದ್ದು, ಮಾಂತ್ರಿಕನ ಮನೆ ಹಾಳು ಅಂತ. ಯಾಕೆ ಅಂದರೆ ಅವರ ವಿಚಾರದ ಸರಣಿ ಹೀಗೆಯೇ ಹೋಗ್ತಾ ಇರ್ತದೆ ಹೀಗೆ ಅಂತ. ಅಷ್ಟು ಆದಮೇಲೆ ಈಗ ಅವನ ವಿಚಾರ ಈ ಕೆಟ್ಟದ್ದೇ ಒಳ್ಳೆಯದು ಅನ್ನುವಂಥ ಭಾವನೆಗೆ ಬಂದು ನಿಂತು ಬಿಡ್ತಾನೆ ಇಂಥವನು. ಈಗ ಅರ್ಜುನ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾನೆ ಇಲ್ಲಿ. ಆ ದೇವತೆಗಳ ಮೂಲಕವಾದ್ರೂ ಸಹ ಈ ಕಾಮನೆಯನ್ನು ಹೊತ್ತಂಥ ಭಕ್ತನಿಗೆ ನೀನೇ ಯಾಕೆ ಫಲವನ್ನು ಕೊಡಬೇಕು, ಅವರೇ ಯಾಕೆ ಸ್ವತಂತ್ರವಾಗಿ ಕೊಡಲಾರರು? ಇದು ಅರ್ಜುನನ ಪ್ರಶ್ನೆ. ನಮಗೂ ಈ ಸಂಶಯ ಬರುತ್ತೆ ಕೆಲವು ಸಲ. ಅದಕ್ಕೆ ಗೀತಾಚಾರ್ಯನ ಮಾತಿನ ಅರ್ಥವನ್ನು ನಾವು ಗ್ರಹಿಸಬೇಕು. ಹೇಗೆ ಅಂದರೆ, ಅವರು ಯಾರೂ ಸ್ವತಂತ್ರರಲ್ಲ. ಯಾಕೆಂದರೆ ಈ ಎಲ್ಲ ದೇವತೆಗಳು ಸಹ ನನ್ನಲ್ಲಿ ತೋರ್ತಾ ಇರುವಂಥವುಗಳು. ನಾನೇ ಸರ್ವಾಂತರ್ಯಾಮಿ, ಸರ್ವ ಆಧಾರ ಅನ್ನೋದನ್ನು ನಾವು ಹಿಂದೆ ನೋಡಿಕೊಂಡು ಬಂದಿದ್ದೇವೆ. ಹಾಗಾಗಿ ಇವೆಲ್ಲವೂ ಸಹ ನನ್ನಿಂದ ಪಡೆದುಕೊಂಡು ಕೊಡ್ತವೆ ಅಷ್ಟೇ ಹೊರತು ಸಹ ಇವು ಯಾವುವು ಸ್ವತಂತ್ರವಾದ ದೇವತೆಗಳು ಅಲ್ಲ. ಮತ್ತು ಅವುಗಳ ಮೂಲಕವಾದರೂ ನೀನೇ ಯಾಕೆ ಕೊಡಬೇಕು ಅಂತಾದರೆ ಅದು ನನ್ನ ಕರ್ತವ್ಯ ಅಂತಾನೆ ಕೃಷ್ಣ. ಯಾಕೆ ಅಂದರೆ, ಒಂದು ಉದಾಹರಣೆ ಕೊಡ್ತೇನೆ. ಒಂದು ಮನೆ ಇದೆ. ಆ ಮನೆಯಲ್ಲಿ ಅಟ್ಟದ ಮೇಲೆ ತಾಯಿ ಕೆಲಸದಲ್ಲಿ ತೊಡಗಿದ್ದಾಳೆ. ಕೆಳಗಡೆ ಅಂತಸ್ತಿನಲ್ಲಿ ಮಗು ನಿದ್ರೆ ಮಾಡಿದೆ. ತಾಯಿ ಕೆಲಸದಲ್ಲಿ ಅಲ್ಲಿ ಮಗ್ನಳಾಗಿದ್ದಾಳೆ. ಮಗುವಿಗೆ ಎಚ್ಚರ ಆಯಿತು. ಎಚ್ಚರ ಆದಮೇಲೆ ಕೆಳಗಡೆ ಓಡಾಡಿತು, ತಾಯಿ ಕಾಣಲಿಲ್ಲ. ಮಗು ಅಳೋದಕ್ಕೆ ಪ್ರಾರಂಭ ಮಾಡಿತು. ಈಗ ಪ್ರಶ್ನೆ ಇಷ್ಟೇ, ಮೇಲಿದ್ದಂಥ ತಾಯಿ ಕೆಳಗಿಳಿದು ಬರಬೇಕು ಅಥವಾ ಕೆಳಗಿದ್ದಂಥ ಮಗು ಮೇಲಕ್ಕೆ ಹೋಗಬೇಕು? ಯಾವುದು ಸೂಕ್ತ ಅನ್ನೋದು ವಿಚಾರ ಮಾಡಬೇಕಾದಂಥ ಅಂಶ ಇಲ್ಲಿ. ತಾಯಿ ಮೇಲೆ ಇದ್ದಾಳೆ ಅಂತ ಮಗುವಿಗೆ ಗೊತ್ತಿಲ್ಲ. ಹಾಗಾಗಿ ಮಗು ಮೇಲಕ್ಕೆ ಹೋಗುವಂತಹ ಅವಕಾಶ ಕಡಿಮೆ. ತಾಯಿಗೆ ಗೊತ್ತು ಮಗು ಅಳ್ತಾ ಇದೆ ಅಂಥೇಳಿ. ಹಾಗಾಗಿ ಮಗು ಇದ್ದಲ್ಲಿಗೆ ತಾಯಿ ಬರಬೇಕು. ಹಾಗಾಗಿ ಆ ಕ್ಷುದ್ರ ದೇವತೆಯನ್ನು ಆರಾಧನೆ ಮಾಡಿದರೂ ಸಹ
ಅವುಗಳಿಗೆ ಸ್ವತಂತ್ರವಾಗಿ ಫಲ ಕೊಡುವ ಅವಕಾಶ ಇಲ್ಲ. ಹಾಗಾಗಿ ನಾನೇ ಕೆಳಕ್ಕಿಳಿದು ಬಂದು ಅವರಿಗೆ ಆ ದೇವತೆಗಳ ಮೂಲಕ ಫಲ ಕೊಡ್ತೇನೆ ಅಂತ. ಆ ಹಿನ್ನೆಲೆಯಲ್ಲಿಯೇ ಕೃಷ್ಣ ಹೇಳ್ತಾನೆ, ಲಭತೇಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಅಂತ. ನಾನೇ ಕೊಟ್ಟಂಥದ್ದು, ನಾನೇ ಕೆಳಗಿಳಿದು ಬಂದು ಅವರಿಗೆ ಫಲವನ್ನು ಕೊಡ್ತೇನೆ ಅಂತ. ಹೀಗೂ ಒಂದು ಹೇಳ್ಬೋದು. ಇದು ಒಂದು ಉದಾಹರಣೆ ಕೊಟ್ಟೆ ನಾನು. ಈಗ ನಮ್ಮ ಮನೆಯಲ್ಲಿ ಎಷ್ಟೋ ಟ್ಯಾಪ್ಗಳಿರ್ತವೆ. ಕೆಲವು ಜನರ ಮನೆಯಲ್ಲಿ ಬೇಕಿದ್ದರೆ ಸ್ಟೀಲಿನ ಟ್ಯಾಪ್ ಇರಬಹುದು, ಮತ್ತು ಕೆಲವು ಜನರ ಮನೆಯಲ್ಲಿ ಹಿತ್ತಾಳೆಯ ಟ್ಯಾಪ್ ಇರಬಹುದು, ಮತ್ತು ಅದೇ ಮನೆಯಲ್ಲಿ ಪ್ಲಾಸ್ಟಿಕ್ ಟ್ಯಾಪು ಇರಬಹುದು. ಈಗ ನೋಡಿ, ಎಲ್ಲ ಟ್ಯಾಪು ಬೇರೆ. ಸ್ಟೀಲ್ ಕೊಳಾಯಿಗಿಂತ ಹಿತ್ತಾಳಿ ಕೊಳಾಯಿ ಬೇರೆ, ಹಿತ್ತಾಳಿ ಕೊಳಾಯಿಗಿಂತ ಪ್ಲಾಸ್ಟಿಕ್ ಕೊಳಾಯಿ ಬೇರೆ. ಆದರೆ ನೀವು ಹೋಗಿ ಯಾವ ಕೊಳಾಯಿಯನ್ನು ತಿರುಗಿಸಿದರೂ ಸಹ ನೀರು ಬರ್ತದೆ. ಹಾಗೆ ನೀರನ್ನು ಕೊಡುವಂತಹ ಸ್ಟೀಲಿನ ಕೊಳಾಯಿ ಉಂಟಲ್ಲ, ಅದೇ ಸ್ವತಂತ್ರವಾಗಿ ನೀರನ್ನು ಕೊಟ್ಟಿತೋ? ಇಲ್ಲ, ಮೇಲಿನ ಟ್ಯಾಂಕಿನಿಂದಲೇ ಅಲ್ಲಿ ಬಂದದ್ದು. ಹಾಗೆ ಇನ್ನೊಂದು ಕಡೆ ಬಂದು ಹಿತ್ತಾಳಿ ಕೊಳಾಯಿಯನ್ನು ತಿರುಗಿಸಿದರೆ ಅದೇ ಟ್ಯಾಂಕಿನಲ್ಲಿರುವಂತಹ ನೀರೇ ಅಲ್ಲೂ ಬರ್ತದೆ. ಇನ್ನು ಪ್ಲಾಸ್ಟಿಕ್ ಕೊಳಾಯಿಯನ್ನು ತಿರುಗಿಸಿದರೆ ಅಲ್ಲೂ ಸಹ ಅದೇ ಟ್ಯಾಂಕಿನ ನೀರೇ ಬರೋದು. ಯಾಕೆ ಅಂದರೆ ಈ ಯಾವ ಕೊಳಾಯಿಗೂ ಸಹ ಸ್ವತಂತ್ರವಾಗಿ ನೀರನ್ನು ಕೊಡುವ ಶಕ್ತಿ ಇಲ್ಲ. ಮತ್ತಷ್ಟೇ ಅಲ್ಲ, ಈ ಯಾವ ಕೊಳಾಯಿಯ ಮೂಲಕ ಬಂದರೂ ಸಹ ಅದೇ ಟ್ಯಾಂಕಿನ ನೀರೇ ಬರಬೇಕು. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಮಯೈವ ವಿಹಿತಾನ್ ಹಿತಾನ್, ನಾನೇ ಕೊಟ್ಟಿದ್ದು. ಅಷ್ಟೇ ಅಲ್ಲ, ಇನ್ನೂ ಉದಾಹರಣೆ ಕೊಡ್ಬೋದು ಕೃಷ್ಣನ ಮಾತನ್ನು ವಿವರಿಸೋದಕ್ಕೆ ಅಂತ. ನಾವು ನಮ್ಮ ಮನೆಯಲ್ಲಿ ಬೇರೆ ಬೇರೆ ಕೊಠಡಿಗಳಲ್ಲಿ ಬೇರೆ ಬೇರೆ ಆಕಾರದ ಬೇರೆ ಬೇರೆ ವೋಲ್ಟಿನ ಬಲ್ಪ್ಗಳನ್ನು ಹಾಕ್ತೇವೆ ಅಲ್ವಾ? ಬೆಳಕು ಬರ್ತದೆ ನಮಗೆ. ಆ ಬೆಳಕನ್ನು ಕೊಡುವುದಕ್ಕೆ ಬಲ್ಬೊಂದು ಮಾಧ್ಯಮ. ಆದರೆ ಬಲ್ಬೇ ಸ್ವತಂತ್ರವಾಗಿ ನಮಗೆ ಬೆಳಕನ್ನು ಕೊಡುವುದಿಲ್ಲ. 0 ಕ್ಯಾಂಡ್ಲಿನ ಬಲ್ಬ್ನಿಂದಲೂ ನಮಗೆ ಬೆಳಕು ಬರ್ತದೆ. ಆದರೆ ಆ ಬಲ್ಬೇ ನಮಗೆ ಬೆಳಕನ್ನು ಕೊಟ್ಟಿದ್ದಲ್ಲ, ಅದರ ಹಿಂದಿರುವಂಥ ವಿದ್ಯುತ್ ಶಕ್ತಿಯನ್ನು ಹಿಡಿದುಕೊಂಡು ಅದು ಕೊಡ್ತಾ ಇರ್ತದೆ ಅಷ್ಟೇ. ಹಾಗಾಗಿ ಅದರಿಂದ ಬರುವಂತಹ ಬೆಳಕು 0 ಕ್ಯಾಂಡ್ಲಿನ ಬಲ್ಪಿನಿಂದ ಬಂದಂಥ ಸ್ವತಂತ್ರವಾದ ಬೆಳಕಲ್ಲ. ಹಾಗೆ ಇನ್ನೊಂದು ಕಡೆಗೆ ಹಾಲಿನ ಬಣ್ಣದ ಬಲ್ಪ್ ಹಾಕ್ತೇವೆ, ಅದೂ ಸಹ ಬೆಳಕನ್ನು ಕೊಡ್ತದೆ. ಅಂದ ಮಾತ್ರಕ್ಕೆ ಅದು ಕೊಟ್ಟಂತಹ ಬೆಳಕು ಸಹ ಸ್ವತಂತ್ರವಾದದ್ದಲ್ಲ, ಅದೂ ಸಹ ವಿದ್ಯುತ್ ಶಕ್ತಿಯಿಂದಲೇ ಬಂದದ್ದು. ಇನ್ನೊಂದು ಕಡೆಗೆ ಕೆಂಪು ಬಣ್ಣದ ಬಲ್ಬ್ ಹಾಕಿದರೆ ಅದು ಕೆಂಪು ಬಣ್ಣದ ಬೆಳಕನ್ನೇ ಕೊಡ್ತದೆ ಅಲ್ವಾ? ಆದರೆ ಈ ಎಲ್ಲ ಬಣ್ಣದ, ಈ ಎಲ್ಲ ಆಕಾರದ ಬಲ್ಬಿನ ಹಿಂದಿರುವಂತಹ ವಿದ್ಯುತ್ ಎನ್ನುವಂತಹದ್ದು ಮಾತ್ರ ಎಲ್ಲದರಲ್ಲೂ ಸಮಾನ. ಹಾಗಾಗಿ ಈ ಎಲ್ಲ ಬಲ್ಬುಗಳಲ್ಲೂ ಸಹ ಬೆಳಕು ಬರುವಂತೆ ಮಾಡಿದವನು ನಾನೇ. ಅದನ್ನೇ ಹೇಳ್ತಾನೆ, ಮಯೈವ ವಿಹಿತಾನ್ ಹಿತಾನ್, ನಾನೇ ಕೊಟ್ಟಂತಹದ್ದು ಅದು ಅಂತ. ಇಲ್ಲಿ ಈ ಉದಾಹರಣೆಯಲ್ಲಿ ಕೃಷ್ಣ ವಿದ್ಯುತ್ತಿನ ಸ್ಥಾನದಲ್ಲಿ. ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಕೃಷ್ಣನ ಮಾತಿನಲ್ಲಿ ನಮಗೆ ಯಾವುದೇ ಗೊಂದಲ ಇಲ್ಲ. ಅಷ್ಟಾದ ಮೇಲೆ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು ಒಂದು ಮಾತನ್ನು. ಕೃಷ್ಣ ಹೇಳ್ತಾನೆ, ಯಾವ್ಯಾವ ವಿಗ್ರಹವನ್ನು ಪೂಜಿಸ್ತಾನೋ ಅದೇ ಫಲವನ್ನು ಕೊಡ್ತದೆ ಅಂತ ಭಕ್ತನಾದವನು ಭಾವಿಸ್ತಾನೆ ಅಂತ. ನಾವು ಪೂಜಿಸುವುದು ವಾಸ್ತವಿಕವಾಗಿ ಸಾಮಾನ್ಯ ಜನರ ತಿಳುವಳಿಕೆ ಬೇರೆ, ಆದರೆ ವಿಚಾರವಂತರಾದವರು ಇಲ್ಲೊಂದು ವಿಚಾರ ಮಾಡಬೇಕಾದದ್ದಿದೆ. ನಾವು ವಾಸ್ತವಿಕವಾಗಿ ಪೂಜಿಸುವುದು ಕೇವಲ ಆ ವಿಗ್ರಹವನ್ನಲ್ಲ, ನಾವು ಪೂಜಿಸುವುದು ಯಾವುದನ್ನು ಹಾಗಿದ್ರೆ? ಯಾಕೆ ಅಂದರೆ ನಮಗೆಲ್ಲರಿಗೂ ಗೊತ್ತು, ವಿಗ್ರಹವೇ ದೇವರಲ್ಲ, ವಿಗ್ರಹ ದೇವರ ಪ್ರತಿನಿಧಿ. ಪ್ರತಿನಿಧಿ ಅಂತಾದ್ರೂ ಸಹ ಯಾಕೆ ಪೂಜಿಸಬೇಕು ಅಂದರೆ, ಎಲ್ಲ ಕಡೆಗೂ ಆ ತತ್ವ ವ್ಯಾಪಿಸಿಕೊಂಡಿದೆ ಅಂತ ಆದಮೇಲೆ ವಿಗ್ರಹದಲ್ಲೂ ಇರಲೇಬೇಕಲ್ವಾ? ವಿಗ್ರಹದಲ್ಲಿ ಆ ತತ್ವ ಇಲ್ಲ ಅಂತಾದರೆ ಆ ತತ್ವ ಸರ್ವವ್ಯಾಪಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಭಗವಂತ ಸರ್ವವ್ಯಾಪಿ ಅಂತ ಒಪ್ಪಿಕೊಂಡ ಆದಮೇಲೆ ವಿಗ್ರಹದಲ್ಲೂ ಇರಲೇಬೇಕು. ಹಾಗಾಗಿ ವಿಗ್ರಹ ಪೂಜೆಯನ್ನು ಮಾಡುವುದು ತಪ್ಪಲ್ಲ. ಒಂದು ಸಲ
ಒಬ್ಬಾತ ಸ್ವಲ್ಪ ಈ ಮತದ ಬಗ್ಗೆ ದುರಭಿಮಾನ ಇರುವಂತಹ ಒಬ್ಬ ಕೇಳಿದನಂತೆ. ಒಂದು ಊರಿಗೆ ಆತ ಹೋಗಿದ್ದ, ಅಲ್ಲಿ ಅವನ ಧರ್ಮಕ್ಕೆ ಸಂಬಂಧಪಟ್ಟಂಥ ಪ್ರಚಾರ ಮಾಡ್ತಾ ಇದ್ದ. ನೇರವಾಗಿ ಹೇಳಿದ, ಏನು ಹೇಳಿದ? ನೀವು ಕಲ್ಲನ್ನೇ ದೇವರು ಅಂತ ಪೂಜೆ ಮಾಡ್ತೀರಿ, ನಾನು ನನ್ನ ಕೈಯಲ್ಲಿರುವಂಥ ಬೆತ್ತದಿಂದ ನಿಮ್ಮ ದೇವರು ಅಂತ ಕರೆಸ್ಕೊಂಡಂಥ ಈ ಕಲ್ಲಿಗೆ ಹೊಡಿತೇನೆ, ನಿಮ್ಮ ದೇವರು ನನಗೇನು ಮಾಡ್ತಾನೆ? ಇಷ್ಟು ಹೇಳಿ ಅವನ ಧರ್ಮಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನೆಲ್ಲ ಹೇಳಿ ಜನರನ್ನು ಪ್ರಲೋಭನೆ ಮಾಡ್ತಿದ್ದ. ಹಾಗಾಗಿ ಈ ವಿಗ್ರಹಾರಾಧನೆಯನ್ನು ಮಾಡುವಂಥ ಧರ್ಮ ಸರಿಯಾಗಿಲ್ಲ, ಅದನ್ನು ಬಿಟ್ಟು ನಮ್ಮ ಕಡೆಗೆ ಬನ್ನಿ ಅಂತ. ಆಗ ಅಲ್ಲೊಬ್ಬ ವಿವೇಕಿ ಇದ್ದ. ಅವನು ಹೇಳಿದನಂತೆ, ನೀನು ಹೇಳಿದ ಮಾತು ಸತ್ಯ, ಆದರೆ ನಿನ್ನ ಮತದ ಮೂಲ ಪುರುಷ ಏನು ಹೇಳ್ತಾನೆ? ಆಗ ಅವನು ಹೇಳಿದ್ನಂತೆ, ಧರ್ಮ ಪ್ರಚಾರಕ್ಕೆ ಬಂದವನು, ನನ್ನ ಮತದ ಮೂಲ ಪುರುಷ ಏನು ಹೇಳ್ತಾನೆ ಅಂದರೆ, ನಿನ್ನ ಕೆನ್ನಿಗೆ ಯಾರಾದರೂ ಹೊಡೆದ್ರೆ ನೀನು ಅದನ್ನು ಸಹಿಸಿಕೋ ಅಂತಾನೆ. ಆಗ ನಾನು ಅದನ್ನು ಸಹಿಸಿಕೊಳ್ತೇನೆ. ಆಗ ಆ ವಿವೇಕಿ ಹೇಳಿದಂತೆ, ನೋಡು, ಹೇಳಿ ಕೇಳಿ ಹೊಟ್ಟೆಪಾಡಿಗೋಸ್ಕರ ನೀನು ಧರ್ಮ ಪ್ರಚಾರ ಮಾಡೋದಕ್ಕೆ ಬಂದವನು. ಇಂತಹ ನೀನೇನೆ ನಿನ್ನ ಕೆನ್ನಿಗೆ ಒಂದು ಹೊಡೆದ್ರೆ ಸಹಿಸ್ಕೊಳ್ತೀಯ ಅಂತಾದರೆ, ಪ್ರಪಂಚದಲ್ಲಿ ಎಲ್ಲರ ಹೊಟ್ಟೆಯನ್ನೂ ಹೊರೆಯುವಂತಹ ಅವನಿಗೆ ಎಷ್ಟು ತಾಳ್ಮೆ ಇರಬೇಕು? ಅದು ನಮ್ಮ ದೇವರ ವಿಶೇಷತೆ. ಹಾಗಾಗಿ ನೀನು ಒಂದಲ್ಲ 10 ಏಟು ಹಾಕಿದರೂ ಸಹ ಅವನು ಸಹಿಸಿಕೊಳ್ತಾನೆ. ಜುಜುಬಿ ಚಿಲ್ಲರೆ ನಿನಗೇ ಅಷ್ಟು ಸಹಿಸ್ಕೊಳ್ಳೋಕ್ಕಾಗತ್ತೆ ಅಂತಾದರೆ ಅವನಿಗಾಗೋದಿಲ್ವಾ? ಪ್ರಕೃತಕ್ಕೆ ಬರೋಣ. ಹಾಗಾಗಿ ಭಾರತೀಯರು ಪೂಜೆ ಮಾಡುವುದು ಕಲ್ಲನ್ನಲ್ಲ. ಹಾಗಿದ್ರೆ ಭಗವಂತ ಕಲ್ಲಿನಲ್ಲೂ ಇದ್ದಾನೆ. ಪ್ರಹ್ಲಾದ ಹಿರಣ್ಯಕಶಿಪಿಗೆ ಹೇಳಿದ್ದದೇನೆ, ಅವನು ಸರ್ವವ್ಯಾಪಿ ಅನ್ನೋದು ಅವನಿಗೆ ನಿಶ್ಚಯವಾಗಿ ಗೊತ್ತಿತ್ತು. ಹಾಗಾಗಿ ಕಂಬದಲ್ಲೂ ಇರಲೇಬೇಕು ಅಂತ. ನರಸಿಂಹ ಪ್ರತ್ಯಕ್ಷ ಆದಮೇಲೆ ಹೇಳಿದ್ದು ಇದೇ ಮಾತು, ಒಂದು ನನ್ನ ಭಕ್ತನ ಮಾತನ್ನು ಈಡೇರಿಸಬೇಕು ಅಂತ ಕಂಬದಿಂದ ಬಂದೆ. ಪ್ರಹ್ಲಾದ ಹೇಳಿದ ಮಾತು ಸುಳ್ಳು ಆಗಬಾರ್ದು ಅಂತ. ಅದಕ್ಕಿಂತ ಸತ್ಯವಾದ ಮಾತು ಏನು ಕೇಳಿದರೆ, ನಾನು ಸರ್ವವ್ಯಾಪಿ ಅನ್ನೋದನ್ನು ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ಕಂಬದಿಂದ ಬಂದೆ ಹೀಗೆ ಅಂತ. ಹಾಗಾಗಿ ಅವನು ಎಲ್ಲ ಕಡೆಗೂ ಇದ್ದಾನೆ ಅಂತ ಆದಮೇಲೆ ವಿಗ್ರಹದಲ್ಲೂ ಇರಬೇಕು. ಹಾಗಾಗಿ ನಾವು ಪೂಜೆ ಮಾಡುವುದು ವಿಗ್ರಹವನ್ನಲ್ಲ, ವಿಗ್ರಹದ ಮೂಲಕ ಆ ವ್ಯಾಪಕವಾದ ತತ್ವವನ್ನು. ಹಾಗಾಗಿ ವಿಗ್ರಹಾರಾಧನೆ ಎನ್ನುವಂಥದ್ದು ಶಾಸ್ತ್ರ ಸಮ್ಮತವಾದದ್ದು. ಅಷ್ಟು ಹಿನ್ನೆಲೆಯಲ್ಲಿ ತನ್ನ ಭಕ್ತರಿಗೆ ಸಿಗುವಂಥ ಫಲದ ಬಗ್ಗೆ ಮತ್ತೆ ಕೃಷ್ಣ ಮುಂದುವರಿದು ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ. ಯಾರ್ಯಾರು ಈ ಸಣ್ಣ ಸಣ್ಣ ದೇವತೆಗಳನ್ನು, ಕ್ಷುದ್ರ ದೇವತೆಗಳನ್ನು ಪೂಜೆ ಮಾಡ್ತಾರಲ್ಲ, ಅವರಿಗೆ ಸಿಗುವಂತಹ ಫಲದ ಬಗ್ಗೆ ಕೃಷ್ಣ ಮುಂದುವರೆದು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯೇಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅರ್ಜುನ, ಈ ಅಲ್ಪ ಬುದ್ಧಿಯುಳ್ಳವರಿಗೆ ದೊರೆಯುವಂಥ ಫಲ ಏನಿದೆಯೋ ಅದು ನಶ್ವರವಾದಂಥ ಫಲ. ಈ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು, ಉಪಾಸನೆ ಮಾಡುವವರು ಆವಾವ ದೇವತೆಗಳನ್ನೇ ಹೋಗಿ ಸೇರ್ತಾರೆ. ಅವರು ಕೊಟ್ಟ ಫಲವನ್ನು, ಅಂದರೆ ನಾನೇ ಅವರ ಮೂಲಕ ಕೊಟ್ಟಂಥ ಫಲವನ್ನು ಅವರು ಪಡೆದುಕೊಳ್ತಾರೆ. ಆದರೆ ಅವರಿಂದ ಅದು ಪಡೆದಿದ್ದಕ್ಕೋಸ್ಕರ ಏನಾಗುತ್ತೆ ಹೇಳಿದರೆ, ಅದು ನಶ್ವರವಾದಂತಹ ಫಲವಾಗತ್ತೆ, ಅಂತವತ್ತು ಅಂತ. ಆದರೆ ನನ್ನ ಭಕ್ತರು, ಹಿಂದೆ ಹೇಳಿದ್ದಾನೆ ನಿನ್ನೆ ದಿವಸ, ಚತುರ್ವಿಧ ಭಜಂತೆ ಮಾಂ ಅಂಥೇಳಿ ಆರ್ತಾದಿತ್ರಯರಿದ್ದಾರಲ್ಲ, ಇವರು ನಾನು ಕೊಟ್ಟ ಫಲವನ್ನು ಪಡೀತಾರೆ, ಕೊನೆಗೆ ಒಂದು ನನ್ನನ್ನೇ ಸೇರ್ತಾರೆ. ಈ ವ್ಯತ್ಯಾಸ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಇರಬೇಕು. ಕ್ಷುದ್ರ ದೇವತೆಗಳನ್ನು ಆರಾಧನೆ ಮಾಡುವವರು ನಶ್ವರವಾದ ಫಲವನ್ನು ಪಡೀತಾರೆ,
ಕೊನೆಗೆ ಅವರನ್ನೇ ಹೋಗಿ ಸೇರ್ತಾರೆ. ನನ್ನನ್ನು ಆರಾಧನೆ ಮಾಡುವವರು ನಾನು ಕೊಟ್ಟ ಫಲವನ್ನು, ಆರ್ತಾದಿತ್ರಯರು, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ, ಇವರು ನಾನು ಕೊಟ್ಟ ಫಲವನ್ನು ಪಡಿತಾರೆ, ಮತ್ತು ನನ್ನನ್ನೇ ಬಂದು ಸೇರ್ತಾರೆ. ಯಾಕೆ ಹೀಗೆ ಅಂದರೆ ಇದು ಉಪಾಸನಾ ಷಟ್ಕ, ಉಪಾಸನೆಯನ್ನೇ ಪ್ರಧಾನವಾಗಿ ಹೇಳುವಂಥ ಭಾಗ. ಈ ಉಪಾಸನೆಯಲ್ಲಿ ಒಂದು ವಿಶೇಷತೆ ಉಂಟು. ಏನು ಅಂದರೆ, ಯಾವ ವ್ಯಕ್ತಿ ಯಾವ ದೇವತೆಯನ್ನು ನಿರಂತರವಾಗಿ ಆರಾಧನೆ ಮಾಡ್ತಾನೋ, ಅದು ಕ್ಷುದ್ರ ದೇವತೆ ಇರ್ಬೋದು, ಉತ್ತಮ ದೇವತೆ ಇರ್ಬೋದು, ಅವನ ಸಾವಿನ ಸಂದರ್ಭದಲ್ಲಿ ಆ ದೇವತೆ ಅವನನ್ನು ಕೈ ಹಿಡಿತಾಳೆ ಅನ್ನುವಂಥದ್ದು. ಈ ಮಾತು ಮುಂದೆ 8ನೇ ಅಧ್ಯಾಯದಲ್ಲಿ ತುಂಬ ವಿಶಾಲವಾಗಿ ಬರುತ್ತೆ. ನಾವು ಅಲ್ಲಿ ಅದನ್ನು ನೋಡೋಣ. ಸದ್ಯಕ್ಕೆ ಇಷ್ಟು ಸಾಕು. ಹೀಗೆ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಇಲ್ಲಿ ತದ್ಭವತ್ಯಲ್ಪಮೇಧಸಾಂ ಅಂತ, ಅಂದರೆ ಈ ಕ್ಷುದ್ರ ದೇವತೆಗಳನ್ನು ಆರಾಧನೆ ಮಾಡ್ತಾರಲ್ಲ, ಅವ್ರಿಗೆ ಸಿಗುವಂಥ ಫಲ ಅದು ನಶ್ವರವಾದದ್ದು, ಕ್ಷಣಿಕವಾದಂಥದ್ದು. ಅದು ಇದು ಗೊತ್ತಿಲ್ಲದೆ ಅವರು ಹಾಗೆ ಆರಾಧನೆಗೆ ತೊಡಗ್ತಾರೆ ಅಂತ ಹೇಳಿ, ಪರಮಾತ್ಮನ ಭಕ್ತರಾದವರಿಗೆ, ಅಂದರೆ ನನ್ನನ್ನು ಆತ್ಮತತ್ವವನ್ನು ಕುರಿತು ವಿಚಾರ ಮಾಡುವವರಿಗೆ ನಿತ್ಯವಾದಂಥ ಫಲಗಳು ಸಿಗ್ತವೆ. ನಿತ್ಯವಾದ ಫಲ ಅಂದರೆ ಜರಾ ಮರಣಗಳಿಂದ ರಹಿತವಾದಂತಹ ಅಮೃತತ್ವ ಪ್ರಾಪ್ತಿ. ಇನ್ನು ಮೊದಮೊದಲು ಇವರು ಬಯಕೆಯನ್ನು ಹೊತ್ತು ಜಿಜ್ಞಾಸುಗಳಾಗಿ ಬಂದು ಅರ್ಥಾರ್ಥಿಗಳಾಗಿ ಬಂದು ಕೇಳಿದಾಗ ಅದನ್ನು ಸಹ ಇವರು ಪಡೆದುಕೊಳ್ತಾರೆ. ಹೀಗೆ ಪಡೆದುಕೊಂಡಾದ ಮೇಲೆ ಮುಂದಿನ ಶಬ್ದ ಉಂಟು ಅಲ್ಲಿ, ಯಾಂತಿ ಮಾಮಪಿ, ಇವರು ಕೊನೆಗೆ ನನ್ನನ್ನು ಪಡೆದುಕೊಳ್ತಾರೆ ಅಂತ. ಅಂದರೆ ನನ್ನನ್ನು ಆರಾಧನೆ ಮಾಡುವವರಿಗೆ, ಆತ್ಮಚಿಂತನೆ ಮಾಡುವವರಿಗೆ ಈ ಎರಡೂ ತರಹದ ಲಾಭ ಉಂಟು. ಅದಕ್ಕೋಸ್ಕರ ನೋಡಿ, ಈ ಉತ್ಕಟವಾದಂತಹ ಅಧ್ಯಾತ್ಮ ಸಾಧನೆಯನ್ನು ಮಾಡುವವರಿಗೆ ಅವರು ಬಯಸದೇ ಇದ್ರೂ ಸಹ ಲೌಕಿಕವಾದದ್ದು ಅವರ ಹತ್ರ ಬಂದೇ ಬರ್ತದೆ. ಮತ್ತು ಅವರ ಅಭಿಲಾಷೆಯಾದಂತಹ ಆ ಚಿತ್ತಶುದ್ಧಿಯ ಮೂಲಕ ಪರಮಾತ್ಮ ಪ್ರಾಪ್ತಿ ಅದು ಹಾಗೆ ಆಗುತ್ತೆ. ಕೃಷ್ಣನದೇ ಮಾತು, ಯಾಂತಿ ಮಾಮಪಿ, ಅವರು ನನ್ನನ್ನೂ ಸಹ ಪಡಿತಾರೆ, ಅಂದರೆ ಇದಕ್ಕೂ ಮುನ್ನ ನಾನು ಕೊಟ್ಟಂಥ ಫಲವನ್ನು ಸಹ ಪಡೆದಿರ್ತಾರೆ ಅಂತ. ಇಷ್ಟು ಆದ ಮೇಲೆ ಮತ್ತೆ ಈ ಬೇರೆ ದೇವತೆಗಳು ಕೊಡುವಂತಹ ಫಲ ನಶ್ವರ ಅಂತ ಕೃಷ್ಣ ಮತ್ತೆ ಹೇಳ್ತಿದ್ದಾನೆ. ಇದಕ್ಕೆ ಆತ ಈ ಮಾತನ್ನು ಹೇಳೋದಕ್ಕೆ ಉಪನಿಷತ್ತಿನ ಹಿನ್ನೆಲೆ ಉಂಟು ಅಂತ ಮಧುಸೂದನ ಸರಸ್ವತಿಗಳು ತಿಳಿಸಿಕೊಡ್ತಾರೆ. ಶ್ರುತಿ ಏನು ಹೇಳುತ್ತೆ ಈ ವಿಷಯದಲ್ಲಿ ಅಂದರೆ, ಯೋವಾ ಏತದಕ್ಷರಂ ಗಾರ್ಗಿ ಅವಿದಿತ್ವಾ ಅಸ್ಮಿನ್ ಲೋಕೆ ಜುಹೋತಿ ಯಜತೆ ತಪಸ್ತಪ್ಯತೆ ಬಹೂನಿ ವರ್ಷ ಸಹಸ್ರಾಣಿ ಅಂತವದೇವ ಅಸ್ಯ ತದ್ಭವತಿ. ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಯಾಜ್ಞವಲ್ಕ್ಯರು ಈ ಮಾತನ್ನು ಗಾರ್ಗಿಗೆ ಹೇಳ್ತಾ ಇದ್ದಾರೆ. ಅಕ್ಷರ ಅಂದರೆ ಅಕ್ಷರ ಸ್ವರೂಪನಾದಂತಹ ಪರಮಾತ್ಮ ಆತ್ಮತತ್ವ, ಅದನ್ನು ತಿಳಿಯದೆ ಅಥವಾ ಅದನ್ನು ತಿಳಿಬೇಕು ಅಂತ ವಿಚಾರ ಮಾಡದೆ, ಆ ನಿಟ್ಟಿನಲ್ಲಿ ಮನಸ್ಸನ್ನು ಹರಿಸದೆ, ಅಸ್ಮಿನ್ ಲೋಕೆ ಜುಹೋತಿ, ಕ್ಷುದ್ರ ದೇವತೆಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಆ ದೇವತೆಯನ್ನು ಪೂಜಿಸೋದಕ್ಕೆ ಅಂತ ಜುಹೋತಿ ಹೋಮ ಮಾಡಿದರೆ, ಮತ್ತು ಯಜತೆ ಯಾಗ ಮಾಡಿದರೆ, ತಪಸ್ತಪ್ಯತೆ ಅದಕ್ಕೂ ಆ ದೇವತೆಯನ್ನು ತೃಪ್ತಿಪಡಿಸೋದಕ್ಕೋಸ್ಕರ ತಪಸ್ಸನ್ನು ಮಾಡಿದರೆ, ಎಷ್ಟು ದಿವಸ? ಬಹೂನಿ ವರ್ಷಾಣಿ, ಬಹಳಷ್ಟು ವರ್ಷಗಳ ಕಾಲ ಈ ಎಲ್ಲ ಕ್ರಿಯೆಯನ್ನು ಮಾಡಿದರೂ ಸಹ ಅಂತವದೇವ ಅಸ್ಯ ತದ್ಭವತಿ, ಇವೆಲ್ಲವೂ ಸಹ ನಶ್ವರವಾದವುಗಳು, ನಾಶ ಆಗುವಂಥವುಗಳು. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವ್ರನ್ನೆಲ್ಲರನ್ನೂ ಮನಸ್ಸಿಗೆ ತಂದುಕೊಡಿ, ಹೇಗೆ ನಶ್ವರವಾದವುಗಳು ಅನ್ನೋದು ಮನಸ್ಸಿಗೆ ಬರ್ತದೆ. ಹೀಗೆ ಪ್ರಕೃತ ಶ್ಲೋಕದಲ್ಲಿ ಕೃಷ್ಣ ದೇವಾನ್ ದೇವಯಜೋಯಾಂತಿ ಎನ್ನುವಂತಹ ಈ ಮಾತಿನಿಂದ ಈ ಶ್ರುತಿಯ ಅರ್ಥವನ್ನೇ ನಮಗೆ ತಿಳಿಸಿಕೊಡ್ತಾನೆ. ಅದರ ಜೊತೆಗೆ ಇಲ್ಲಿ ಒಂದು ಮಾತು, ಯಾಕೆಂದರೆ ನಾನು 2-3 ಸಲ ಹೇಳಿದೆ ಕ್ಷುದ್ರ ದೇವತೆಗಳು ಸಾತ್ವಿಕ ದೇವತೆಗಳು ಅಂತೆಲ್ಲ, ನಮಗೊಂದು ಸಣ್ಣ ಸಂಶಯ ಬಂದುಬಿಡ್ತದೆ. ಅಲ್ಲಿ ಹೋಗುವ ಸಂಶಯ ಬರುತ್ತೆ, ಹಾಗಿದ್ದು ಯಾವುದು ಕ್ಷುದ್ರ ದೇವತೆಗಳು, ಯಾವ ಉತ್ತಮ ದೇವತೆಗಳು ಹೀಗೆ ಅಂತ, ಮತ್ತು ಯಾವುದು ಪರಮ ಉತ್ತಮವಾದಂಥ ದೇವರು, ಈಗೆಲ್ಲ ಭಾವನೆಗಳು ನಮ್ಮನ್ನು ಕಾಡ್ತವೆ. ಅದಕ್ಕೆ ಶಾಸ್ತ್ರಕಾರರು ಕೊಡುವಂತಹ ವಿವರಣೆಯನ್ನು ನಿಮಗೆ ಕೊಟ್ಟು ಬಿಡ್ತೇನೆ. ಈ ಇಂದ್ರಾದಿ ದೇವತೆಗಳು ಅಂತ
ನಮ್ಮಲ್ಲಿ ಏನು ಆರಾಧನೆ ಕ್ರಮ ಉಂಟಲ್ಲ ಅವುಗಳು ಮತ್ತು ಅವರ ಭಕ್ತರು ಇವರನ್ನು ಸಾತ್ವಿಕವಾದಂತಹ ಗುಂಪಿಗೆ ನಮ್ಮ ಪ್ರಾಚೀನರು ಸೇರಿಸಿದ್ದಾರೆ. ಅದರ ಜೊತೆಗೆ ಯಕ್ಷರು, ರಾಕ್ಷಸರು ಮತ್ತು ಅವರನ್ನು ಆರಾಧನೆ ಮಾಡುವಂಥ ಇವುಗಳ ಭಕ್ತರು ಇವರೆಲ್ಲರೂ ರಾಜಸಿಕರು, ಮತ್ತು ಭೂತ ಪ್ರೇತ ಪಿಶಾಚ ಏನೇನೆಲ್ಲ ಹೇಳ್ತಾರಲ್ಲ ಇವುಗಳನ್ನು ಆರಾಧನೆ ಮಾಡುವವರು ಇವರೆಲ್ಲರೂ ಸಹ ತಾಮಸಿಕರು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಮದ್ಭಕ್ತಾ ಯಾಂತಿ ಮಾಮಪಿ ಎನ್ನುವಂಥ ಕೃಷ್ಣನ ಮಾತಿಗೆ ಆಚಾರ್ಯ ಶಂಕರರು ಬಹಳ ಸುಂದರವಾದಂಥ ಒಂದು ಭಾಷ್ಯದ ಸಾಲನ್ನು ಬರೆದಿದ್ದಾರೆ. ಏವಂ ಸಮಾನೇಪಿ ಆಯಾಸೆ ಮಾಮೇವ ನ ಪ್ರಪದ್ಯಂತೆ ಅಂತಫಲಾಯ ಅಹೋ ಖಲು ಕಷ್ಟಂ ವರ್ತತೆ ಇತಿ ಅನುಕ್ರೋಶಂ ದರ್ಶಯತಿ ಭಗವಾನ್. ಕೃಷ್ಣ ಈ ಮಾತನ್ನು ಹೇಳಬೇಕಿದ್ರೆ ಅವನ ಮನಸ್ಸಿಗೆ ಒಂದು ಭಾವನೆ ಬರುತ್ತಂತೆ. ಕ್ಷುದ್ರ ದೇವತೆಗಳನ್ನು ಪೂಜೆ ಮಾಡುವಾಗಲೂ ಸಮಾನವಾದ ಆಯಾಸ, ಉತ್ತಮ ದೇವತೆಯನ್ನು ಅಂದರೆ ಆತ್ಮಚಿಂತನೆಯನ್ನು ಮಾಡುವಾಗಲೂ ಸಮಾನವಾದ ಆಯಾಸ. ಈ ಆಯಾಸ ಎರಡರಲ್ಲೂ ಸಮಾನವಾದ ಆಯಾಸ ಅಂತ ಆದರೆ ಆ ಕ್ಷುದ್ರ ದೇವತೆಗಳ ಆರಾಧನೆಗೆ ಯಾಕೆ ಇವರು ಮುಂದೆ ಹಾಕ್ತಾರಪ್ಪ? ಛೇ 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 ಅಂಥೇಳಿ ಕೃಷ್ಣ ಪಶ್ಚಾತ್ತಾಪದಿಂದ ಅನುಕ್ರೋಶಂ ದರ್ಶಯತಿ ಭಗವಾನ್ ಅಂತ ಭಾಷ್ಯಕಾರರ ಮಾತು. ಅಂದರೆ ಆ ಕೃಷ್ಣನ ಅಭಿಪ್ರಾಯ ಏನು ಅನ್ನೋದನ್ನು ಹಾಗಾಗಿ ಅವರ ಭಾಷ್ಯದಲ್ಲಿ ಬಟ್ಟಿ ಇಳಿಸಿಬಿಡ್ತಾರೆ. ಕೆಲವು ಕಡೆಗೆ ನಮ್ಮ ವಿಚಾರ ಹಾಗೇ ನಿಂತು ಹೋಗ್ತದೆ, ಎಲ್ಲೋ ಒಂದು ಕಡೆಗೆ ಹೃದಯ ಒದ್ದೆ ಆಗಿಬಿಡ್ತದೆ ಅಂತ. ಎಷ್ಟು ಎತ್ತರದ ವಿಚಾರಕ್ಕೆ ಎಷ್ಟು ಎತ್ತರದ ವಿಚಾರದ ಒಂದು ಭಾಷ್ಯ ಹೀಗೆ ಅಂತ ಸಹಜ. ಯಾಕೆಂದರೆ ಕೃಷ್ಣನ ಹೃದಯವನ್ನು ಅವರಲ್ಲದೆ ಮತ್ತಾರು ಅರ್ಥ ಮಾಡಿಕೊಳ್ಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದುವರೆದು ಈ ನನ್ನ ಆರ್ತಾದಿ ಭಕ್ತರಿದ್ದಾರಲ್ಲ ಅವರು ನನ್ನ ಪ್ರಸಾದದಿಂದ ಕಾಮನೆಯನ್ನು ಪಡಿತಾರೆ ಮತ್ತು ನನ್ನನ್ನು ಸಹ ಅವರು ಸೇರಿಕೊಳ್ತಾರೆ ಎನ್ನುವಂತಹ ಮಾತನ್ನು ಕೃಷ್ಣ ಹೇಳಿದ್ದನ್ನು ನಾವು ನೋಡಿದ್ವಿ. ಯಾಕೆ ಹೀಗೆ ಅನ್ನುವಂಥ ಒಂದು ಪ್ರಶ್ನೆ. ಈ ಬೇರೆಯವರೆಲ್ಲರೂ ಸಹ ಇವರು ಯಾಕೆ ವಾಸುದೇವನನ್ನು ಅಂದರೆ ಆತ್ಮತತ್ವವನ್ನು ಕುರಿತು ವಿಚಾರ ಮಾಡೋದಕ್ಕೆ ಯಾಕೆ ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ? ಯಾಕೆ ಅವರು ಆ ಕ್ಷುದ್ರವಾದಂಥ ದೇವತೆಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ? ಯಾಕೆ ಈ ತಪ್ಪನ್ನು ಮಾಡ್ತಾರೆ ಎನ್ನುವಂಥದ್ದು ಅರ್ಜುನನನ್ನು ಕಾಡ್ತಾ ಇರುವಂಥ ಪ್ರಶ್ನೆ. ಈಗ ಅದಕ್ಕೋಸ್ಕರ ಆತ ಪ್ರಶ್ನೆ ಕೇಳಿದ, ಯಾಕೆ ಕೃಷ್ಣ ಹೀಗೆ ಮಾಡ್ತಾರೆ ಇವರು ಅಂತ. ಕೃಷ್ಣ ಅದಕ್ಕೆ ಉತ್ತರ ಹೇಳ್ತಾನೆ, ಅಲ್ಪಮೇಧಸಾಂ ಅಂತ. ಏನು ಹಾಗಂದರೆ ಅಲ್ಪೇ ಮೇಧಾ ಯೇಷಾಂತೆ ಅಲ್ಪಮೇಧಸಃ ಅಂದರೆ ಇವರ ಸಂಸ್ಕಾರ ಏನು ಮಾಡುತ್ತೆ ಕೇಳಿದರೆ ಅಲ್ಪವಾದದ್ದನ್ನೇ ವಿಚಾರ ಮಾಡುವ ಹಾಗೆ ಮಾಡುತ್ತೆ. ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಬುದ್ಧಿಯೇ ಅವರಿಗೆ ಬರೋದಿಲ್ಲ. ಹಾಗಾಗಿ ಅದು ನಾವು ಏನೂ ಹೇಳಲಿಕ್ಕಾಗದೇ ಇರುವಂಥದ್ದು. ಅಂದರೆ ನಾನು ಒಳಗಡೆಯಿಂದ ನಿರ್ಲಿಪ್ತನಾಗಿ ಇರ್ತೇನೆ, ನಾನೆಲ್ಲರಲ್ಲೂ ಇದ್ದೇನೆ, ಆದರೆ ತಾನು ಉತ್ತಮವಾದದ್ದನ್ನು ವಿಚಾರ ಮಾಡಬೇಕು ಅಂತ ಪ್ರಯತ್ನ ಪಡಬೇಕಾದಂಥ ಕೆಲಸ ಇಂಥ ಭಕ್ತರಿಗೆ ಬಿಟ್ಟಿದ್ದು, ಭಗವಂತನಿಗಲ್ಲ. ನಾವು ಏನು ಮಾಡ್ತೇವೆ ಕೇಳಿದರೆ ಒಳ್ಳೆಯದನ್ನು ಏನು ಮಾಡಿದರೂ ಸಹ ನಾನು ಮಾಡಿದ್ದು ಅಂತ ಹೇಳ್ಕೊಳ್ತೇವೆ. ಕೆಟ್ಟದ್ದನ್ನು ಮಾಡಿದರೆ ಭಗವಂತ ಮಾಡಿಸ್ದ ಅಂತ ಅವನಿಗೆ ಅಂಟಿಸ್ತೇವೆ. ಕೃಷ್ಣ ಇದನ್ನು ಒಪ್ಪೋದಿಲ್ಲ. ಬುದ್ಧಿಯನ್ನು ನಿನಗೆ ಕೊಟ್ಟಾಗಿದೆ, ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಎರಡಕ್ಕೂ ನೀನೇ ಹೊಣೆಗಾರ, ನೀನೇ ವಿಚಾರ ಮಾಡಬೇಕು ಅದನ್ನು. ನಾನು ಒಳಗಡೆಯಿಂದ ಅಂತರ್ಯಾಮಿಯಾಗಿ ನಿರ್ಲಿಪ್ತವಾಗಿರುವವನು ಅಷ್ಟೇ. ಹಾಗಿದ್ರೆ ಅವರವರ ಸಂಸ್ಕಾರ ಹೀಗೆ ಯೋಚಿಸಂತೆ ಮಾಡುತ್ತಲ್ಲ ಅಂದರೆ ಅವರವರ ಮನಸ್ಸಿಗೆ ಅಂಟಿದ ಕೊಳೆಯಿಂದಾಗಿ ಕೆಟ್ಟದ್ದನ್ನು ವಿಚಾರ ಮಾಡ್ತಾರೆ. ಮನಸ್ಸಿಗೆ ಒಳ್ಳೆಯ ವಿಚಾರ ಮೊದಲೇ ತಾಕಿದ್ದಿದ್ರೆ ಒಳ್ಳೆಯದನ್ನು ವಿಚಾರ ಮಾಡ್ತಾರೆ. ಹಾಗಿದ್ರೆ ಈ ಕೊಳೆಯನ್ನು ತೊಳೆದುಕೊಳ್ಳೋದಕ್ಕೆ ಉಪಾಯವೇ ಇಲ್ವಾ ಅಂತಂದರೆ ಉಂಟು. ಹೆಚ್ಚೆಚ್ಚು ಅಧ್ಯಾತ್ಮ ಗ್ರಂಥಗಳನ್ನು ಓದು, ಹೆಚ್ಚೆಚ್ಚು ಉತ್ತಮವಾದಂಥ ವಿಚಾರಗಳನ್ನು ಕೇಳು. ಯಾಕೆಂದರೆ ಮನಸ್ಸಿನ ಕೊಳೆಯನ್ನು ತೊಳೆಯೋದಕ್ಕೆ ಇದು ಒಂದೇ ಉಪಾಯ. ಅದಕ್ಕೋಸ್ಕರಲೇ ಗೀತೆ ಹೊರಟಿದ್ದು.
ಶೋಕ ಮೋಹ ಮಹೋದಧೌ ಅಂತ. ಅರ್ಜುನನ ಮನಸ್ಸಿಗೆ ಇದೆರಡು ಕೊಳೆ ಅಂಟಿದ್ದು ಕೃಷ್ಣನಿಗೆ ಗೊತ್ತಾಯಿತು. ಹಾಗಾಗಿ ಕೃಷ್ಣ ಉಪದೇಶಕ್ಕೆ ತೊಡಗಿದ. ಹಾಗಾಗಿ ಮತ್ತೆ ಪುನಃ ಇಷ್ಟು ಹಿನ್ನೆಲೆಯಲ್ಲಿ ಅರ್ಜುನ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ. ಏನು? ಕಿನ್ನಿಮಿತ್ತಂ ಮಾಮೇವನ ಪ್ರಪದ್ಯಂತೆ ಇತಿ ಉಚ್ಯತೆ. ಹಾಗಿದ್ರೆ ಯಾಕೆ ಇವರು ನಿನ್ನನ್ನು ಹಚ್ಚಿಕೊಳ್ಳುವುದಿಲ್ಲ, ವಿಚಾರ ಮಾಡೋದಿಲ್ಲ ಅಂದರೆ ಕೃಷ್ಣ ಅದಕ್ಕೆ ಉತ್ತರ ಹೇಳ್ತಾನೆ, ನನ್ನನ್ನು ಅವರು ಹಚ್ಚಿಕೊಳ್ಳದೇ ಇರುವುದಕ್ಕೆ, ನನ್ನ ಬಗ್ಗೆ ವಿಚಾರ ಮಾಡದೇ ಇರುವುದಕ್ಕೆ ಇನ್ನೊಂದು ಕಾರಣ ಉಂಟಪ್ಪ. ಏನು ಕಾರಣ ಅಂದರೆ, ನೋಡು, ನಾನು ಹೇಗಿದ್ದೇನೆ ಅನ್ನೋದನ್ನು ನಿನಗೆ ಹೇಳ್ತೇನೆ ಅಂತ 24ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ ಪರಂ ಭಾವಮಜಾನಂತಹ ಮಮಾವ್ಯಯಂ ಅನುತ್ತಮಂ. ಅರ್ಜುನ, ನಾನು ಅಪ್ರಕಾಶನಾಗಿದ್ದೇನೆ, ಸ್ವರೂಪತಃ ಅಲ್ಲ. ಅಂದರೆ ನಾನು ಅವ್ಯಕ್ತವಾಗಿದ್ದೇನೆ. ನಾನಿದ್ರೂ ಸಹ ಕಾಣದೇ ಇರುವ ಹಾಗೆ ಇದ್ದೇನೆ. ಆ ಮಾತನ್ನು ಮೊನ್ನೆನೂ ನಾವು ನೋಡಿದ್ದೇವೆ. ಹೂವಿನ ಮಾಲೆಯ ಹೂವಿನ ಹಿಂದೆ ದಾರ ಇರುವ ಹಾಗೆ ನಾನಿದ್ದೇನೆ ಅಂತ. ಹಾಗೆ ನಾನು ಅವ್ಯಕ್ತವಾಗಿದ್ದೇನೆ. ಅಂದರೆ ನಾನು ಈಗ ಪ್ರಕಾಶ ಸ್ವರೂಪನೇ ಆಗಿದ್ದರೂ ಸಹ ನನ್ನ ಮಾಯೆಯಿಂದ ನಾನು ನನ್ನನ್ನು ಆಚ್ಛಾದನೆ ಮಾಡಿಕೊಂಡಿದ್ದೇನೆ, ನಾನು ನನ್ನನ್ನು ಮುಚ್ಚಿಕೊಂಡಿದ್ದೇನೆ. ಹಾಗಾಗಿ ಈ ಜನ ಏನು ಮಾಡ್ತಾರೆ ಕೇಳಿದರೆ, ನಾನು ವಿಕಾರರಹಿತನಾಗಿದ್ದರೂ ಸಹ, ಉತ್ಕೃಷ್ಟನಾಗಿದ್ದರೂ ಸಹ ನನ್ನ ಆ ಪರಸ್ವರೂಪವನ್ನು ಅವರು ತಿಳಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ತುಂಬ ಪ್ರಯತ್ನ ಮಾಡಿದರೆ ಆಗತ್ತೆ, ಅಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಅವರು ಮಾಡುವುದಿಲ್ಲ. ಹಾಗಾಗಿ ಪರಂಭಾವಂ ಅಜಾನಂತಹ, ನನ್ನ ಆ ಪರಸ್ವರೂಪವನ್ನು ಅವರು ತಿಳಿಯದೆ ಏನಾಗಿದೆ ಅಂದರೆ ಅಬುದ್ಧಯ, ಬುದ್ಧಿ ಇದ್ದು ಇಲ್ಲದೇ ಇದ್ದವರು ಆಗಿಬಿಟ್ಟಿದ್ದಾರೆ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಮತ್ತು ಸ್ವಲ್ಪ ವಿವರಣೆ ನೋಡೋಣ. ಕೃಷ್ಣ ಈ ಅಜ್ಞರು ಅವ್ಯಕ್ತ ರೂಪನಾದಂತಹ, ಅಂದರೆ ನನ್ನನ್ನು ಅವ್ಯಕ್ತ ರೂಪನಾಗಿರು ಅಂದರೆ ಕಾಣದೇ ಇರುವಂತಹ ರೂಪದಲ್ಲಿರುವಂತಹ ನನ್ನನ್ನು ವ್ಯಕ್ತಿಯಾಗಿ ಬಂದವನು ಅಂತ ತಿಳಿದುಕೊಳ್ತಾರೆ. ನಾವೆಲ್ಲರೂ ಸಹ ಒಂದು ಕಾಲದಲ್ಲಿ ಕಾಣದೇ ಇರುವಂಥ ರೂಪದಿಂದ ಕಾಣುವ ರೂಪಕ್ಕೆ ಬಂದವರೇ. ಅಂದರೆ ಕಾಣದೇ ಇರುವ ರೂಪದಿಂದ ಕಾಣುವ ರೂಪಕ್ಕೆ ಬಂದವರು ಅಂದ್ರೇನು? ಮೊದಲು ಹುಟ್ಟಿರಲಿಲ್ಲ, ಈಗ ಹುಟ್ಟಿದ. ಅಂದರೆ ನಮ್ಮ ಹಾಗೆ ಇವನು ಸಹ ಒಂದು ದಿವಸ ಹುಟ್ಟಿದವನು ಅಂತ ತಿಳ್ಕೊಳ್ತಾರೆ ನನ್ನನ್ನು ನೋಡಿ ಅಂತ. ಹೀಗೆ ಅಷ್ಟೇ ಅಲ್ಲ, ಮುಂದುವರೆದು ಏನು ವಿಚಾರ ಮಾಡ್ತಾ ಕೇಳಿದರೆ, ಕೃಷ್ಣ ಅಂದರೆ ವಸುದೇವ ದೇವಕಿಯರ ಮಗ. ಒಂದು ದಿವಸ ಇವನು ಹುಟ್ಟಿದ್ದಾನೆ, ಒಂದು ದಿವಸ ಇವನು ಸಾಯ್ತಾನೆ ನಮ್ಮ ಹಾಗೇನೆ ಅಂತ ನನ್ನನ್ನು ನೋಡಿದ ತಕ್ಷಣ ಇವರಿಗೆ ತಮ್ಮ ದೇಹ ಹೇಗೆ ಹುಟ್ಟಿ ಸಾವಿಗೆ ಒಳಗಾಗತ್ತೋ ಅದೇ ರೀತಿಯಾದಂಥ ಭಾವನೆ ಬಂದುಬಿಡ್ತದೆ. ಆದರೆ ಇವರ ದೇಹಕ್ಕೂ ನನ್ನ ದೇಹಕ್ಕೂ ಒಂದು ವ್ಯತ್ಯಾಸ ಉಂಟು. ಅವರು ದೇಹವನ್ನು ಪಡೆದುಕೊಂಡು ಬಂದದ್ದು ಸ್ವತಂತ್ರವಾಗಿ ಅಲ್ಲ, ಅಸ್ವತಂತ್ರರಾಗಿ ಪಡೆದುಕೊಂಡು ಬಂದಿದ್ದಾರೆ. ನನ್ನ ದೇಹವನ್ನು ನಾನು ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಸಂಭವಾಮಿ ಆತ್ಮಮಾಯೆಯ ಅಂತ ಹಿಂದೆ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ನಾನು ದೇಹವನ್ನು ಪಡೆದದ್ದು ನನ್ನ ಮಾಯೆಯನ್ನು ನನ್ನ ವಶವಾಗಿರಿಸಿಕೊಂಡು ಇಂತಹದ್ದೇ ಹೀಗೆ ಇಷ್ಟೇ ದಿವಸ ಇರಬೇಕು ಅಂತ ಅಂದ್ಕೊಂಡು ನಾನು ಬಂದವನು. ನಮಗೆ ಆ ಸ್ವಾತಂತ್ರ್ಯ ಉಂಟಾ? ಅವರಿಗೆ ಈ ಅಸ್ವತಂತ್ರತೆಯ ಕಲ್ಪನೆ ಇಲ್ಲ. ನನ್ನನ್ನು ನೋಡಿ ನಾನು ಸಹ ಅವರ ಹಾಗೆ ಹುಟ್ಟು ಸಾವಿಗೆ ತುತ್ತಾಗುವವನು ಅಂತ ಭಾವಿಸಿಬಿಡ್ತಾರೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ, ಇವನು ಒಂದು ದಿವಸ ಹುಟ್ಟಿದ, ವಸುದೇವ ದೇವಕರ ಮಗನಾಗಿ ಬಂದಿದ್ದಾನೆ. ಹೀಗೆ ಅಂದ್ಕೊಂಡು ಇದಕ್ಕೆ ಅಂದ್ಕೊಳ್ಳೋದಕ್ಕೆ ಕಾರಣ ಏನು ಕೇಳಿದರೆ, ಈ ನನ್ನ ಸರ್ವೋತ್ಕೃಷ್ಟವಾದಂತಹ ನಿರುಪಾಧಿಕವಾದಂಥ ರೂಪವನ್ನಾಗಲಿ ಅಥವಾ ಸೋಪಾಧಿಕವಾದಂಥ ರೂಪವನ್ನಾಗಲಿ ಇವರು ತಿಳಿಯದೇ ಇರುವುದು. ಈ ನಿರುಪಾಧಿಕ ಸ್ವರೂಪ, ಸೋಪಾಧಿಕ ಸ್ವರೂಪ ಅಂದರೆ ಏನು ಅಂದರೆ, ನಿರುಪಾಧಿಕ ಸ್ವರೂಪ ಅಂದರೆ ನಿರ್ಗುಣ ಅಂತ ಅರ್ಥ, ಸೋಪಾಧಿಕ ಸ್ವರೂಪ ಅಂದರೆ ಸಗುಣ ಅಂತ ಅರ್ಥ. ಅಂದರೆ ನಾನು ಮೂಲತಃ ನಿರ್ಗುಣ ರೂಪದವನು, ಆದ್ದರಿಂದಲೇ ಈಗ ನಾನು ಈ ಸಗುಣ ರೂಪಕ್ಕೆ ಬಂದಿದ್ದೇನೆ. ಯಾಕೆಂದರೆ ನಿರ್ಗುಣವಾದದ್ದು ಯಾವ ರೂಪವನ್ನಾದರೂ ಸಹ ತಾಳಬಲ್ಲದು. ಇದನ್ನು ವಿಚಾರ ಮಾಡುವುದಿಲ್ಲ.
ಕೃಷ್ಣ ಸಗುಣನಾಗಿ ಕಂಡರೂ ಸಹ ಮೂಲ ನೆಲೆಯಲ್ಲಿ ಈತ ನಿರ್ಗುಣ ಅನ್ನೋದನ್ನು ಇವರು ಯಾರೂ ಸಹ ವಿಚಾರ ಮಾಡೋದಿಲ್ಲ. ಮತ್ತು ಸಾಲದ್ದಕ್ಕೆ ಇವರು ಏನು ವಿಚಾರ ಮಾಡ್ತಾರೆ ಕೇಳಿದರೆ, ಇವರು ದೇಹಾಭಿಮಾನ ಉಳ್ಳವರಾದ್ದರಿಂದ ನನ್ನನ್ನೂ ಸಹ ಒಬ್ಬ ಸಾಮಾನ್ಯ ದೇಹಾಭಿಮಾನಿಯಾದ ಮನುಷ್ಯನಂತೆ ಕಾಣ್ತಾರೆ ಇವರು. ಯಾಕೆ ಹೀಗೆ ಅಂದರೆ, ಅವರವರ ದೃಷ್ಟಿಯಂತೆ ಅವರವರ ಸೃಷ್ಟಿ ಅಷ್ಟೆ. ಯಾಕೆ ನನ್ನನ್ನು ಹೀಗೆ ನೋಡ್ತಾರೆ ಅಂದರೆ, ಅವರವರ ದೃಷ್ಟಿ ಹಾಗೆ, ನಾವೇನೂ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಅಂತ. ಏಕೆಂದರೆ ಈ ಪರಮಾತ್ಮನೇ ಆತ ದೇಹಧಾರಣೆಯನ್ನು ಮಾಡಿಕೊಂಡು ಬಂದಾದ ಮೇಲೆ ಅವನೂ ಸಹ ನಮ್ಮ ಹಾಗೆ ಒಬ್ಬ ಸಂಸಾರಿ ಅಂತ ಅಂದ್ಕೊಂಡು ಬಿಡ್ತಾರೆ. ಹೇಳ್ತಾರಲ್ಲ, ಕೃಷ್ಣನಿಗೆ 16,000 ಹೆಂಡತಿಯರು ಅಂತ, ನಮಗಿಂತ ದೊಡ್ಡ ಸಂಸಾರಿ ಅಂತ. ಮತ್ತೆ ಎಷ್ಟೋ ಜನ ತುಲನೆ ಮಾಡಿ ಹೇಳ್ಕೊಂಡು ಉಂಟು, ಅವನಿಗಿಂತ ನಾನೇ ಎಷ್ಟೋ ವಾಸಿ ಅಂತ. ಈ ಭಾವನೆಗಳೇ ತೊಂದರೆ ಕೊಡೋದು ನಮಗೆ. ಆದರೆ ಇವೆಲ್ಲವೂ ಸಹ ಆರೋಪಿತವಾದವುಗಳು. ಪುರಾಣಗಳು ಅವನ ಐಶ್ವರ್ಯವನ್ನು ಹೇಳೋದಕ್ಕೆ ಹೀಗೆ ಹೇಳಿವೆ, ನಾವು ಅದನ್ನು ಯಥಾರ್ಥವಾಗಿ ಸ್ವೀಕಾರ ಮಾಡ್ತೇವೆ. ಅದನ್ನು ನೋಡಿ ನಾರದರು ಮೂಗಿನ ಮೇಲೆ ಕೈ ಇಟ್ಟಿದ್ದು ನೋಡಿದ್ದೇವೆ. ಅಂದರೆ ಓಹೋ, ಕೃಷ್ಣ ನಾನು ತಿಳ್ಕೊಂಡ ಹಾಗಿಲ್ಲ ಅನ್ನೋದನ್ನು. ಹಾಗಾಗಿ ಈ ದೇಹಾಭಿಮಾನದ ದೃಷ್ಟಿಯಿಂದ ನನ್ನನ್ನು ನೋಡಿದಾಗ ನಾನು ಸಹ ಅವರಿಗೆ ಹಾಗೆಯೇ ಕಂಡುಬಿಡ್ತೇನೆ. ನಮ್ಮ ದೃಷ್ಟಿ ಹೇಗಿರುತ್ತೋ ಹಾಗೆ ಸೃಷ್ಟಿ ಅಂತ. ಈ ಸಂದರ್ಭದಲ್ಲಿ ಪರಮಹಂಸರು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತೆ. ಒಬ್ಬಾತ ರಸ್ತೆ ಮೇಲೆ ಮಲಗಿದ್ದ, ರಾತ್ರಿಯ ಹೊತ್ತು, ಸ್ವಲ್ಪ ಮಬ್ಬು ಬೆಳಕು ಸಹ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಏನಾಯಿತು ಕೇಳಿದರೆ, ಅಲ್ಲಿ ಒಬ್ಬ ಕುಡಿದವನು ಬಂದ. ಆ ರಸ್ತೆ ಮೇಲೆ ಮಲಗಿದ್ನಲ್ಲ ಒಬ್ಬಾತ, ಅವನನ್ನು ನೋಡಿದ ತಕ್ಷಣ ಇವನಿಗೆ ಬಂದ ಆಲೋಚನೆ ಏನು ಅಂದರೆ, ಓಹೋ, ನನಗಿಂತ ಸ್ವಲ್ಪ ಜಾಸ್ತಿ ಕುಡಿದು ಬಿಟ್ಟಿದ್ದಾನೆ ಇವನು, ಅದಕ್ಕೋಸ್ಕರ ಮುಂದೆ ಹೋಗ್ಲಿಕ್ಕಾಗದೆ ಮಲಗಿದ್ದಾನೆ ಅಂತ. ಇವನ ದೃಷ್ಟಿ ಹೇಗಿತ್ತು ಹಾಗೆ ಸೃಷ್ಟಿ. ಮತ್ತೆ 10 ನಿಮಿಷ ಆದಮೇಲೆ ಅಲ್ಲೊಬ್ಬ ವ್ಯಕ್ತಿ ಬಂದ. ಅವನು ಕಳ್ಳನಾಗಿದ್ದ. ಅಷ್ಟೊತ್ತಿಗೆ ಸ್ವಲ್ಪ ಕತ್ತಲು ಸ್ವಲ್ಪ ಜಾಸ್ತಿ ಆಗಿತ್ತು. ಆ ಕಳ್ಳ ಯೋಚನೆ ಮಾಡದಂತೆ, ಓಹೋ, ನಾನೇ ಕಳ್ಳ, ಇವನು ನನಗಿಂತ ಮಹಾ ಕಳ್ಳ. ಯಾಕೆ ಅಂದರೆ ಕತ್ತಲಲ್ಲಿ ಬಂದುಬಿಟ್ಟು ಕಾಣದೇ ಇರಲಿ ಅಂಥೇಳಿ ಈತ ಇಲ್ಲಿ ಮಲಗಿಬಿಟ್ಟಿದ್ದಾನೆ, ತಾನು ಕಳ್ಳ ಅಂತ ಗೊತ್ತಾಗದೇ ಇರಲಿ ಅಂಥೇಳಿ ಅಂತ. ಅವನು ಯಾಕೆ ಹಾಗೆ ವಿಚಾರ ಮಾಡ್ದ? ಇವನ ದೃಷ್ಟಿ ಆಗಿತ್ತೋ ಹಾಗೆ ಸೃಷ್ಟಿ. ಹಾಗಿದ್ರೆ ರಸ್ತೆ ಮೇಲೆ ಮಲಗಿದವನು ವಾಸ್ತವಿಕ ಕುಡುಕನೂ ಅಲ್ಲ, ಅವನು ಕಳ್ಳನೂ ಅಲ್ಲ. ಹಾಗಿದ್ರೆ ಅವನಿಗೆ ಮುಂದೆ ನಡಿಲಿಕ್ಕಾಗಲಿಲ್ಲ, ಆಯಾಸ ಆಗಿತ್ತು ಪಾಪ, ಸಾಮಾನ್ಯ ಪಥಿಕ, ಅವನು ಮನಗಿದ್ದ. ಆದರೆ ಇವರ ದೃಷ್ಟಿಯಲ್ಲಿ ಅವನೊಂದು ಸಲ ಕಳ್ಳನಾದ, ಇನ್ನೊಂದು ಸಲ ಕುಡುಕಾದ. ಹಾಗೆ ನಾವು ಹೇಗೆ ಹೇಗೆ ನೋಡುವುದನ್ನು ಅಭ್ಯಾಸ ಮಾಡ್ಕೊಳ್ತೇವೋ ಹಾಗೆ ನಮಗೆ ಕಂಡು ಬರುತ್ತೆ ಅಂತ. ನಮ್ಮ ಶಾಸ್ತ್ರಕಾರರು ಒಂದು ಮಾತು ಹೇಳ್ತಾರೆ, ಏನು ಅಂದರೆ, ಒಬ್ಬಾಕೆ ಸುಂದರ ಸ್ತ್ರೀಯನ್ನು ಒಬ್ಬ ಯೋಗಿಯಾದವನು ನೋಡಿದರೆ ಅವನು ನೋಡುವುದು ಏನನ್ನ ಅಂದರೆ ಆಕೆಯ ಒಳಗಿರುವಂಥ ಚೈತನ್ಯವನ್ನು. ಅವಳ ದೇಹ ಅವನಿಗೆ ಹೇಗೆ ಕಾಣುತ್ತೆ ಕೇಳಿದರೆ ಕುಣಪಃ. ಆ ಚೇತನ ವಸ್ತು ಒಂದಿಲ್ಲ ಅಂತಾದರೆ ಡೆಡ್ ಬಾಡಿಗೆ ಅಲ್ವಾ ಅದು, ಸಮಾನ ಅಲ್ವಾ ಅದು. ಹಾಗಾಗಿ ಅವನಿಗೆ ಏನಾಗಿ ಕಾಣುತ್ತೆ ಕೇಳಿದರೆ, ಓಹೋ, ಚೇತನ ಇದ್ದದ್ರಿಂದ ಈ ದೇಹ ಸಂಚಾರ ಮಾಡ್ತಾಯಿದೆ, ಅದಿಲ್ಲ ಅಂತಾರೆ ಇದೊಂದು ಚಲಿಸುವ ಶವ ಅಂತಹ ಅವನು ವಿಚಾರ ಮಾಡ್ತಾನೆ. ಮತ್ತೆ ಇನ್ನೊಬ್ಬ ಕಾಮುಕ ಬಂದು ಆಕೆಯನ್ನು ನೋಡಿದರೆ, ಓಹೋ, ನಾನು ಇವಳ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಇವಳು ನನ್ನನ್ನು ಹೆಚ್ಚು ವಿಚಾರ ಮಾಡ್ತಾ ಇದ್ದಾಳೆ ಅಂತ ಅವನು ವಿಚಾರ ಮಾಡ್ತಾನೆ. ಯಾಕೆ? ಅವನ ದೃಷ್ಟಿ ಹಾಗೆ, ಅವನ ಸೃಷ್ಟಿ ಹಾಗೆ. ಮತ್ತೆ ಒಂದು ಹಸಿವಾದಂಥ ನಾಯಿ ಮಾಂಸವನ್ನು ಹುಡುಕೊಂಡು ಹೊರಟಿತ್ತು ಅಂತ ಇಟ್ಕೊಳ್ಳಿ. ಅಕಸ್ಮಾತ್ತಾಗಿ ಈ ಆಕಾರ ಕಣ್ಣಿಗೆ ಬಿದ್ದರೆ ಆ ನಾಯಿ ಅಲ್ಲಿರುವಂಥ ಚೈತನ್ಯವನ್ನೂ ಗುರುತಿಸೋದಿಲ್ಲ. ಗುರುತಿಸತ್ತಾ? ಸೌಂದರ್ಯವನ್ನೂ ಗುರುತಿಸೋದಿಲ್ಲ. ಹಾಗಿದ್ದರೆ ಅದು ನೋಡುವುದು ಯಾವುದನ್ನು ಕೇಳಿದರೆ ಮಾಂಸಂ. ಓಹೋ, ನನಗೆ ಬೇಕಾದಂಥ ಒಂದು ಮಾಂಸದ ಮುದ್ದೆ ಸಂಚಾರ ಮಾಡ್ತಾ ಉಂಟು ಅಂತ ಅದು ವಿಚಾರ ಮಾಡುತ್ತೆ. ಯಾಕೆ ಹೀಗೆ ಅಂದರೆ
ನೋಡುವವನ ದೃಷ್ಟಿ ಹೇಗೋ ಸೃಷ್ಟಿ ಹಾಗೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನನ್ನನ್ನು ಇವರೆಲ್ಲರೂ ಸಹ ಒಬ್ಬ ಸಂಸಾರಿ, ವಸುದೇವ ದೇವಕಿಯರ ಮಗ, ಒಂದು ದಿವಸ ಹುಟ್ಟಿದ್ದಾನೆ, ಒಂದು ದಿವಸ ಸಾಯ್ತಾನೆ, ಹೀಗೆ ಅಂತ ಅಂದ್ಕೊಂಡಿದ್ದಾರೆ. ಕೃಷ್ಣ ಅವತರಿಸಿದಾಗ ಕೃಷ್ಣನ ಹೀಗೆ ತಿಳ್ಕೊಂಡವರೇ ಬಹಳಷ್ಟು ಜನ. ಕೆಲವು ಜನರು ಮಾತ್ರ ಅವನ ಪರತತ್ವವನ್ನು ಅರ್ಥ ಮಾಡಿಕೊಂಡವರು. ಆದ್ದರಿಂದ ಅವರು ಹೀಗೆ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಕಾರಣ ಏನಂದರೆ ಅಬುದ್ಧಯ, ಬುದ್ಧಿ ಇದ್ರೂ ಸಹ ಅವರು ಈ ನಿಟ್ಟಿನಲ್ಲಿ ವಿಚಾರ ಮಾಡುವುದಿಲ್ಲ. ಹಾಗಾಗಿ ಅವರು ನನ್ನ ಆ ಪರಂಭಾವವನ್ನು, ಪರಸ್ವರೂಪವನ್ನು ಅವರು ತಿಳಿತಾ ಇಲ್ಲ. ನಿಜವಾಗಿ ನಾನು ಎಂಥವನು ಕೇಳಿದರೆ ನಾನು ಅವ್ಯಯ, ಯಾವುದೇ ರೀತಿಯ ಬದಲಾವಣೆಯೂ ಸಹ ಆಗದೇ ಇರುವವನು ಎನ್ನುವಂತಹ ಮಾತನ್ನು ಕೃಷ್ಣ ಹೇಳಿದ. ಈಗ ಅರ್ಜುನನಿಗೆ ಇನ್ನೊಂದು ಸಂಶಯ ಬಂತು. ಹಾಗಿದ್ದರೆ ಇವರಿಗೆ ಈ ಅಜ್ಞಾನ ಬಂತಲ್ಲ, ನಿನ್ನನ್ನು ಸರಿಯಾಗಿ ಅರ್ಥ ಕೊಳ್ಳಿಕ್ಕಾಗದೇ ಇರುವಂಥ ಅಜ್ಞಾನ, ಈ ಅಜ್ಞಾನಕ್ಕೆ ಏನು ಕಾರಣ ಅಂತ ಮತ್ತೆ ಪುನಃ ಅರ್ಜುನ ಪ್ರಶ್ನೆ ಮಾಡಿದ. ಕಿಂ ನಿಮಿತ್ತಂ ತದೀಯಂ ಅಜ್ಞಾನಂ ಇತಿ ಅಂತ. ಅದಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ಕೃಷ್ಣ ಹೇಳ್ತಾನೆ, ಅರ್ಜುನ, ನಾನು ನನ್ನ ಯೋಗಮಾಯೆಯಿಂದ ಆಚ್ಛಾದಿತನಾಗಿದ್ದೇನೆ, ಯೋಗಮಾಯೆಯಿಂದ ಆವೃತನಾಗಿದ್ದೇನೆ. ಆದ್ದರಿಂದ ನಾನು ಎಲ್ಲರಿಗೂ ಸಹ ಯಥಾರ್ಥ ರೂಪದಲ್ಲಿ ಗೋಚರ ಆಗುವುದಿಲ್ಲ. ಒಂದು, ಹಾಗಿದ್ರೆ ಆಗೋದೇ ಇಲ್ವಾ ಅಂದರೆ, ನನ್ನ ಭಕ್ತರಾದವರಿಗೆ ಮಾತ್ರ ನಾನು ನಿಜಸ್ವರೂಪದಿಂದ ಅನುಭವಕ್ಕೆ ಬರ್ತೇನೆ. ಅಷ್ಟೇ ಅಲ್ಲ, ಭಕ್ತರಾದವರಿಗೆ ಮಾತ್ರ ನಾನು ಹೇಗೆ ಅನುಭವಕ್ಕೆ ಬರ್ತೇನೆ ಕೇಳಿದರೆ, ನಾನು ಅಜ, ಅಜ ಅಂದರೆ ಹುಟ್ಟದೇ ಇರುವವನು, ಮತ್ತು ಅವ್ಯಯ ಅಂದರೆ ವ್ಯಯ, ನಾಶ ಆಗದೇ ಇರುವವನು. ಯಾಕೆ ನಾಶ ಆಗೋದಿಲ್ಲ ಕೇಳಿದ್ರೆ, ಹುಟ್ಟದೇ ಇದ್ದದ್ರಿಂದಲೇ ನನಗೆ ನಾಶವೂ ಇಲ್ಲ, ಅಂದರೆ ಮರಣವೂ ಸಹ ಇಲ್ಲ ಅಂತ. ಹೀಗೆ ನಾನು ನನ್ನ ಭಕ್ತರಿಗೆ ಅರಿವಿಗೆ ಬರ್ತೇನೆ, ಆದರೆ ಸಾಮಾನ್ಯರು ನನ್ನನ್ನು ಅರಿಯಲಾರರು. ಅವರು ನನ್ನನ್ನು ಏನು ಅರ್ಥ ಮಾಡ್ಕೊಳ್ತಾರೆ ಅಂದರೆ, ನನಗೂ ಸಹ ಹುಟ್ಟು ಸಾವು ಇದೆ ಅಂತ ಅವರು ಅಂದ್ಕೊಳ್ತಾರೆ. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಸ್ವಲ್ಪ ವಿವರಣೆಯನ್ನು ನೋಡಿ ವಿಷಯವನ್ನು ಉಪಸಂಹರಿಸೋಣ. ಏನು ಹೇಳ್ತಾನೆ ಕೃಷ್ಣ ಈ ಶ್ಲೋಕದಲ್ಲಿ ಅಂದರೆ, ನಮಗೆ ಒಂದು ವಸ್ತುವಿನ ಸರಿಯಾದ ತಿಳುವಳಿಕೆ ಬರಬೇಕಿದ್ದರೆ ಎರಡು ಅಂಶಗಳು ಮುಖ್ಯವಾಗಿ ಇರಬೇಕು. ಒಂದು, ದೃಷ್ಟೃವಿನ ದೃಷ್ಟಿ ಸರಿಯಾಗಿರಬೇಕು, ಅಂದರೆ ಆ ವಸ್ತುವನ್ನು ನೋಡುವವನ ದೃಷ್ಟಿ ಸರಿಯಾಗಿರಬೇಕು. ಇಲ್ಲಿ ದೃಷ್ಟಿ ಅನ್ನೋದಕ್ಕೆ ಅರ್ಥ ನೇತ್ರ ದೃಷ್ಟಿಯೂ ಹೌದು, ಬೌದ್ಧಿಕ ದೃಷ್ಟಿಯೂ ಹೌದು. ಈ ದೃಷ್ಟಿ ಸರಿಯಾಗಿರಬೇಕು, ಇದು ಮೊದಲನೇ ಅಂಶ. ಎರಡನೇದು, ನಾವು ಯಾವ ವಸ್ತುವನ್ನು ತಿಳಿಬೇಕೋ ಅದರ ಮೇಲೆ ಸ್ಪಷ್ಟವಾದಂಥ ಬೆಳಕು ಇರಬೇಕು. ಈ ಎರಡರಲ್ಲಿ ಯಾವುದೇ ಒಂದಂಶ ಇಲ್ಲದೆ ಇದ್ದರೂ ಸಹ ನಾವು ತಿಳಿಬೇಕಾದಂಥ ವಸ್ತುವಿನ ಯಥಾರ್ಥ ಸ್ವರೂಪ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಆ ವಸ್ತುವಿನ ಸ್ವರೂಪ ನಮಗೆ ಅಸ್ಪಷ್ಟವಾಗಿಯೇ ಕಾಣ್ತಾ ಇರ್ತದೆ. ಈ ಹಿನ್ನೆಲೆಯಲ್ಲಿ ಈಗ ಪ್ರಕೃತಕ್ಕೆ ಬರೋಣ. ಕೃಷ್ಣನ ವಿಷಯದಲ್ಲಿ ನಮಗಿದು ಎರಡೂ ಉಂಟು. ಇವಾಗ ಹೇಗೆ ಎರಡು ಉಂಟು ಅಂದರೆ ನೋಡಿ, ಕೃಷ್ಣನನ್ನು ನೋಡುವಂಥ ನಾವು ಮೂಲತಃ ಅಲ್ಪದೃಷ್ಟಿ ಉಳ್ಳವರು. ನಮ್ಮ ದೃಷ್ಟಿಗೆ ಎಷ್ಟು ಸಾಮರ್ಥ್ಯ ಉಂಟು ಅಂದರೆ, ಒಂದು ಉದಾಹರಣೆ ಕೊಡ್ತೇನೆ. ಒಂದು 10 ಕಿಲೋಮೀಟರ್ ಮೇಲೆ ವಿಮಾನ ಹೋಗ್ತಾ ಇರುತ್ತೆ. ಆದರೆ ನಮಗೆ ಆ ವಿಮಾನ ಎಷ್ಟು ಕಾಣುತ್ತೆ ಗಾತ್ರದಲ್ಲಿ ಅಂದರೆ, ಒಂದಿಷ್ಟು ಗಾತ್ರದಲ್ಲಿ ಕಾಣಿಸ್ತಾ ಇರುತ್ತೆ. ನಿಜವಾಗಿ ವಿಮಾನದ ಗಾತ್ರ ಅಷ್ಟೇನಾ? ಇಲ್ಲ. ಆದರೆ ನಮ್ಮ ಕಣ್ಣಿಗೆ ಹಾಗೆ ಕಾಣಿಸುತ್ತೆ. ಅಂದರೆ ಆ ಎತ್ತರದಲ್ಲಿ ಹೋಗ್ತಾ ಇರುವಂಥ ವಿಮಾನವನ್ನು ಇದ್ದ ಹಾಗೆ ತಿಳಿಯುವಂತಹ ಶಕ್ತಿ ನಮ್ಮ ದೃಷ್ಟಿಗೆ ಇಲ್ಲ. ಹಾಗಾಗಿ ನಾವು ಅಲ್ಪದೃಷ್ಟಿ ಉಳ್ಳವರು. ಇನ್ನು ಬೌದ್ಧಿಕವಾಗಿ ಅಂತೂ ಹೇಳುವ ಅವಶ್ಯಕತೆಯೇ ಇಲ್ಲ. ನಮ್ಮ ನೆನಪಿನ ಶಕ್ತಿಯ ಆಳ ಎಷ್ಟುಂಟು ಅಂತ ಕೇಳಿದರೆ, ಹಿಂದಿನ ಭಾನುವಾರ ಬೆಳಗ್ಗೆ ನಾವು ಏನು ಟಿಫಿನ್ ಮಾಡಿದ್ದೀವಿ ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ. ನಮಗಷ್ಟು ವಿಸ್ಮರಣೆ ಅಲ್ವಾ? ಇನ್ನು ಆ ಬೌದ್ಧಿಕ ಶಕ್ತಿಯ ಹರವು ತೀರಾ ಕಡಿಮೆ.
ಹಾಗಾಗಿ ಇದು ನಮ್ಮಲ್ಲಿರುವಂಥದ್ದು. ಇನ್ನು ಎರಡನೇದಾಗಿ ನೋಡಿದರೆ ನಮ್ಮಿಂದ ನೋಡಲ್ಪಡುವಂಥ ಆ ತತ್ವ ಉಂಟಲ್ಲ, ವಾಸುದೇವ ತತ್ವ ಅಥವಾ ಕೃಷ್ಣ ಇದ್ದಾನಲ್ಲ, ಅವನು ಯೋಗಮಾಯೆಯಿಂದ ಆಚ್ಛಾದಿತನಾಗಿದ್ದಾನೆ. ಹಾಗಾಗಿ ಈಗ ಏನಾಯಿತು, ನಮಗೂ ಸಹ ಅದನ್ನು ಸಂಪೂರ್ಣವಾಗಿ ಹಿಡಿಯುವಂಥ ದೃಷ್ಟಿ ಇಲ್ಲ, ನೋಡಲ್ಪಡುವಂಥ ವಸ್ತುವು ಸಹ ಆಚ್ಛಾದಿತವಾಗಿದೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ನಮಗೆ ಸುಲಭವಾಗಿ ಆ ತತ್ವವನ್ನು ಹಿಡ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅವನು ತನ್ನನ್ನು ತಾನು ಮುಚ್ಚಿಕೊಂಡಿದ್ದಾನೆ. ಹಾಗೆ ಮುಚ್ಚುವುದೇ ಯೋಗಮಾಯೆ. ಇಷ್ಟಾದ ಮೇಲೆ ನಮ್ಮ ದೃಷ್ಟಿಗೆ ಅವನನ್ನು ಮುಚ್ಚಿಕೊಂಡಿದ್ದನ್ನು ಅಪಸರಣ ಮಾಡಿ ಅದನ್ನು ಪಕ್ಕಕ್ಕೆ ಸರಿಸಿ ಆ ಮುಚ್ಚಳಿಕೆಯ ಒಳಗಿರುವ ಅವನನ್ನು ನೋಡುವಂಥ ಶಕ್ತಿ ಇಲ್ಲ, ಕಣ್ಣಿಗೂ ಇಲ್ಲ, ಬೌದ್ಧಿಕವಾಗಿಯೂ ಸಹ ಇಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಈ ಜನರು ಮೂಢರು ನಾಭಿಜಾನಾತಿ, ನನ್ನನ್ನು ಇವರು ತಿಳಿಯುವುದಿಲ್ಲ. ಏನಂತ ತಿಳಿಯುವುದಿಲ್ಲ ಕೇಳಿದರೆ, ಇವರ ದೃಷ್ಟಿಗೆ ನಾನು ಅಜ ಅನ್ನೋದು ಅನುಭವಕ್ಕೆ ಬರುವುದಿಲ್ಲ, ಅವ್ಯಯ ಅನ್ನೋದು ಸಹ ಅನುಭವಕ್ಕೆ ಬರುವುದಿಲ್ಲ. ಅಂದರೆ ನಾನು ಅಜ ಅಂತಲೂ ಇವರು ನೋಡುವುದಿಲ್ಲ, ಅವ್ಯಯ ಅಂತಲೂ ಸಹ ನೋಡುವುದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ತನ್ನ ಸ್ವರೂಪವನ್ನು ಹೇಳ್ತಾ, ಮೂಢರಾದವರು ನನ್ನನ್ನು ತಿಳಿಯಲಾರರು, ಆದರೆ ನಾನು ಮಾತ್ರ ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ನೋಡ್ತೇನೆ. ಅರ್ಜುನ ಹೇಳಿದ, ನೀನು ಹೇಗಪ್ಪ ನೋಡ್ತೀಯ ಅದನ್ನು ಅಂತ ಹೇಳಿದಾಗ, ಅದನ್ನು ಮುಂದೆ ನಾನು ನಿನಗೆ ನಿಧಾನವಾಗಿ ತಿಳಿಸಿಕೊಡ್ತೇನೆ. ಇವತ್ತು ಇಲ್ಲಿಗೆ ವಿಷಯವನ್ನು ನಿಲ್ಲಿಸಿಕೊಳ್ಳೋಣ ಎನ್ನುವಂತಹ ಅಭಿಪ್ರಾಯವನ್ನು ಹೇಳ್ದ ಎನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ 6 ದಿನಗಳ ಗೀತೆಯ ಚಿಂತನೆಗೆ ಪ್ರಾಯೋಜಕರಾಗಿ ನಿಂತಹ ಶ್ರೀ ಚಂದ್ರಶೇಖರ ಶೆಟ್ಟಿ ಮತ್ತು ಅವರ ಶ್ರೀಮತಿ ಈ ದಂಪತಿಗಳಿಗೆ ನಾನು ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ 6 ದಿನಗಳ ಕಾಲ ಗೀತೆಯ ಶ್ರೋತೃಗಳಾಗಿ ಬಂದು ಕುಳಿತು ಕೇಳಿದಂಥ ನಿಮ್ಮೆಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ವ್ಯವಸ್ಥೆಗೊಳಿಸಿದಂತಹ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಾಮಸ್ವಾಮಿಗಳವರಿಗೂ ಮತ್ತು ಸಹಕಾರ್ಯದರ್ಶಿಯಾದಂಥ ಶ್ರೀಯುತ ರಾಮು ಅವರಿಗೂ ಸಹ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ, ನನ್ನ ಈ 6 ದಿನಗಳ ಮಾತನ್ನು ಸಹ ಆ ಅಜ ಅವ್ಯಯ ಅಂತೆಲ್ಲ ಕರೆಸಿಕೊಳ್ತಾ ಇರುವಂತಹ ಶ್ರೀಕೃಷ್ಣನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.